चेत आकूतिरूपाय नमो वाचो विभूतये दर्शनं नो दिदृक्षूणां देहि भागवतार्चितम् आकाशनामा विघ्नेशः वायुश्चाकाशकस्मितः आकाशेति लक्ष्मीश्च तथाकाशो हरिस्वयम्। ಭಾಗವತದ ಮಂಡಲ ಸೇವಾದಲ್ಲಿ ಇದು ಇವತ್ತು 9ನೇ ದಿವಸ. ಅದರಲ್ಲಿ ಇವತ್ತು ನಾವು 19ನೇ ಅಧ್ಯಾಯದಿಂದ ಆರಂಭಿಸಿ ಮುಂದಿನ ಭಾಗವನ್ನ ನೋಡಬೇಕು. ಪೃಥುವಿನ ಚರಿತ್ರವನ್ನ ಈಗ ನೋಡಿದ್ದೇವೆ. ಪೃಥುವಿನ ಕಥೆಯಲ್ಲಿ ನಡುವೆ ನಮಗೆ ಈಗಿನ ಕಥೆಯ ಓಟದ ದೃಷ್ಟಿಯಿಂದ ಹೆಚ್ಚು ಮಹತ್ವದ್ದು ಅಂತ ಅಲ್ಲದೇ ಇರುವ ಕೆಲವು ಭಾಗಗಳನ್ನು ಬಿಟ್ಟು ನಾವು ಮುಂದಿನ ಭಾಗವನ್ನು ನೋಡಬೇಕು. ವಸ್ತುತಃ ಪೃಥುವಿನ ಕಥಾದಲ್ಲಿ ಎಲ್ಲವೂ ಮಹತ್ವದ್ದೇ. ಅವನು 100 ಅಶ್ವಮೇಧ ಯಾಗಗಳನ್ನು ಮಾಡಲಿಕ್ಕೆ ಹೊರಟದ್ದು ಇತ್ಯಾದಿ ಮಹಿಮೆ ಅಲ್ಲಿ ಬಂದಿದೆ. ಅದನ್ನೀಗ ನಡುವೆ ಕೆಲವು ಸಂಗತಿಗಳನ್ನು ಬಿಟ್ಟು ಮುಂದೆ ಹೋಗೋಣ. 21ನೇ ಅಧ್ಯಾಯದಲ್ಲಿ, ಈ 4ನೇ ಸ್ಕಂದದ 21ನೇ ಅಧ್ಯಾಯದಲ್ಲಿ ಆತ ಜನರಿಗೆ ತತ್ವೋಪದೇಶ ಮಾಡಿದಂಥ ಒಂದು ಕಥಾ ಕೇಳಿ ಬರ್ತದೆ. ಒಬ್ಬ ರಾಜ ಎಷ್ಟು ದೊಡ್ಡವನಾಗಿರಬೇಕು, ಬರೀ ಆಡಳಿತಗಾರ ಆಗಿದ್ದು ಉಪಯೋಗ ಇಲ್ಲ, ಆತ ತತ್ವಜ್ಞಾನಿಯೂ ಆಗಿರಬೇಕು. ಜನರಿಗೆ ರಕ್ಷಣೆ ಕೊಡುವುದು, ಸರಿಯಾದ ಆಡಳಿತ ನಡೆಸುವುದು ಮಾತ್ರ ಆತನ ಕೆಲಸ ಅಲ್ಲ, ಅದರ ಜೊತೆಗೆ ಆತನ ಕೆಲಸ ಅವರಿಗೆ ತತ್ವಜ್ಞಾನವನ್ನು ಕೊಡುವುದು ಕೂಡ ಆಗಿರಬೇಕು ಅಂತ ಹೀಗೆ ಕೇಳಿ ಬರ್ತದೆ. ಅದು ಈ 21ನೇ ಅಧ್ಯಾಯದಲ್ಲಿ ಬಂದಿದೆ. ಒಂದ್ಸರಿ ಜನ ಎಲ್ಲ, ಸಾಮ್ರಾಜ್ಯದ ಜನ ಎಲ್ಲ ಅಲ್ಲಿಗೆ ಬಂದ್ರಂತೆ. ಅವರಿಗೆ ಸಭ್ಯಾಹ ಶೃಣುತ ಭದ್ರಂ ವಹ ಅಂತ ಈ ಸಂಬೋಧನೆ ಮಾಡಿ ಅವರಿಗೆ ತತ್ವವನ್ನು ಉಪದೇಶ ಮಾಡಿದೆ. ಅದರಲ್ಲಿ ಬರುವಂಥ ಒಂದು ಶ್ಲೋಕ, ಗುಣಾಲಯಂ ಶೀಲಧನಂ ಕೃತಜ್ಞಂ ಶ್ರದ್ಧಾಶ್ರಯಂ ಸಂವೃಣತೆನು ಸಂಪದಃ ಪ್ರಸೀದತಾಂ ಬ್ರಹ್ಮಕುಲಂ ಗವಾಂಚ ಜನಾರ್ದನ ಸಾನುಚರಶ್ಚ ಮಹ್ಯಂ ಅಂತ. ಸಂಪತ್ತು ಯಾರಿಗೆ ಬರ್ತದೆ, ಇದೊಂದು ಜಿಜ್ಞಾಸೆ ನಾವು ಯಾವತ್ತೂ ಮಾಡಬೇಕಾದದ್ದು. ದುಡ್ಡು ಹೇಗೆ ಬರ್ತದೆ ಅಂದರೆ ಗುಣಶಾಲಿಯಾಗಿರಬೇಕು, ಶೀಲ ಸಂಪನ್ನನಾಗಿರಬೇಕು, ಕೃತಜ್ಞನಾಗಿರಬೇಕು, ಇನ್ನೊಬ್ಬರು ಮಾಡುವ ಉಪಕಾರವನ್ನು ನೆನೆಸುವ ಸ್ವಭಾವವನಾಗಿರಬೇಕು. ಅಂಥವನ ಬಳಿಗೆ ಸಂಪತ್ತು ತಾನೇ ಹರಿದು ಬರ್ತದೆ. ಆದ್ದರಿಂದ ನನಗಿವತ್ತು ನಿಮ್ಮೆಲ್ಲ ಪ್ರಜೆಗಳ ಪ್ರೀತಿ ವಿಶ್ವಾಸ ಇದೆ. ಅದರಂತೆ ಜ್ಞಾನಿಗಳ ಸಮುದಾಯದ ಅನುಗ್ರಹ ನನಗಿರಲಿ. ಅವರೆಲ್ಲ ನನ್ನ ವ್ಯಕ್ತಿತ್ವವನ್ನು ಮೆಚ್ಚಿ ನನಗೆ ಅನುಗ್ರಹ ಮಾಡಲಿ. ಹಾಗೆ ಎಲ್ಲ ಶಾಸ್ತ್ರಗಳು ಕೂಡ ನನಗೆ ಬಂದು ತಲುಪಲಿ, ಶಾಸ್ತ್ರಗಳ ಜ್ಞಾನ ನನಗಾಗಲಿ ಅಂತ ಕೇಳ್ಕೊತಿದ್ದಾನೆ. ಮತ್ತೆ ಪರಿವಾರ ಸಮೇತನಾದ ಜನಾರ್ದನ ಭಗವಂತ ವಿಷ್ಣು, ಅವನು ಕೂಡ ನನಗೆ ಪ್ರಸನ್ನನಾಗಲಿ ಅಂತ ಹೀಗೆ ಆ ನೆರೆದ ಜನರಿಗೆಲ್ಲ ತತ್ವೋಪದೇಶ ಮಾಡಿದ. ಹೀಗೆ ಅವರೆಲ್ಲ ತತ್ವೋಪದೇಶ ಮಾಡಿದಾಗ ಅವನನ್ನ ಪ್ರಶಂಸಿಸಿದ್ರಂತೆ, ಎಷ್ಟು ಅದ್ಭುತವಾದ ವ್ಯಕ್ತಿತ್ವ ಒಂದು ಅಂತ. ಮುಂದೆ 23ನೇ ಅಧ್ಯಾಯದಲ್ಲಿ ಆತ ಮತ್ತು ಆತನ ಪತ್ನಿ ಅವರಿಬ್ಬರು ಕೂಡ ಈ ಶರೀರವನ್ನು ಪರಿತ್ಯಾಗ ಮಾಡಿದ ಕಥಾ ಬರ್ತದೆ. ಮೊದಲು ಸಾಧಕನಾದವನೊಬ್ಬ ಭಗವಂತನ ಜ್ಞಾನವನ್ನು ಪಡಿತಾನೆ. ಅದು ಕೇವಲ ಶಾಸ್ತ್ರದ ಶ್ರವಣದಿಂದ ಬಂದಿರುವಂಥ ಜ್ಞಾನ, ಅದು ಅಪರೋಕ್ಷ ಜ್ಞಾನ ಅಲ್ಲ, ಒಂದು ಸಾಧಾರಣವಾದ ಜ್ಞಾನ. ಅದು ಮುಂದೆ ಅಪರೋಕ್ಷ ಜ್ಞಾನವನ್ನೇ ಪಡೆದು ಹಂತ ಹಂತವಾಗಿ ಮೇಲೆ ಇರ್ತಾ ಹೋಗ್ತಾನೆ ಸಾಧಕ. ಅದನ್ನೆಲ್ಲ ಅಲ್ಲಿ ವರ್ಣನೆ ಮಾಡಿದ್ದಾರೆ.
ಕೊನೆಗೆ ಭಗವಂತನ ಸಾಕ್ಷಾತ್ಕಾರವನ್ನು ಪಡ್ಕೊಂಡು ಅವನ ಮೇಲೆ ಹೋದ, ದೇಹ ಪರಿತ್ಯಾಗ ಮಾಡಿದ. ಅವನ ಪತ್ನಿ ಅರ್ಚಿ ಅಂತಿದ್ಲು, ಕಳೆದ ದಿವಸ ನೋಡಿದ್ದೀವಿ. ಅವಳು ಕೂಡ ಆತನ ಜೊತೆಗೆ ವಾನಪ್ರಸ್ಥಾಶ್ರಮಕ್ಕೆ ಬಂದಿದ್ಲು, ಕಾಡಿಗೆ ಬಂದಿದ್ಲು. ತನ್ನ ಪತಿ ಶರೀರ ಪರಿತ್ಯಾಗ ಮಾಡಿದ್ದನ್ನ ಅವಳು ಗಮನಿಸಿ ತಾನೂ ಕೂಡ ಆ ಗಂಡನ ಚಿತಾ ಏನಿತ್ತು, ಚಿತಾಗ್ನಿ, ಅದರ ಮೇಲೆ ಏರಿದ್ಲು. ಎಲ್ಲ ಕ್ರಿಯೆಗಳನ್ನು ಮಾಡಿದ್ಲು. ಆವತ್ತಿನ ದಿವಸ ಮಾಡಬೇಕಾದ್ನೆಲ್ಲ ನದಿಗೆ ಹೋಗಿ ಸ್ನಾನ ಮಾಡಿದ್ಲು. ತನ್ನ ಗಂಡನಿಗೆ ಜಲಾಂಜಲಿ ಕೊಟ್ಲು. ದೇವತೆಗಳಿಗೆ ನಮಸ್ಕಾರ ಮಾಡಿದ್ಲು. 3 ಬಾರಿ ಪ್ರದಕ್ಷಿಣೆ ಮಾಡಿದ್ಲು ಅಗ್ನಿಗೆ. ಆ ಚಿತೆಯೊಳಗೆ ಪ್ರವೇಶ ಮಾಡಿಬಿಟ್ರು. ಆವಾಗ ಆಕಾಶದಲ್ಲಿ ದೇವ ಪುರುಷರು, ದೇವತಾ ಸ್ತ್ರೀಯರೆಲ್ಲ ಅದನ್ನು ಪ್ರಶಂಸೆ ಮಾಡಿದರು. ಎಷ್ಟು ದೊಡ್ಡ ವ್ಯಕ್ತಿತ್ವ ಈ ಮಹಿಳೆಯದು, ಈ ರಾಣಿದು ಅಂತ. ಹೀಗೆ ಗಂಡ ಏನು ಸದ್ಗತಿಯನ್ನು ಪಡೆದ, ಹಾಗೆ ಸದ್ಗತಿಯನ್ನು ಅವಳು ಕೂಡ ಪಡಲ್ಲ. ಮೈತ್ರೇಯರು ವಿದುರನಿಗೆ ಈ ಕಥೆ ಹೇಳ್ತಿದ್ದಾರಲ್ಲ, ಇಷ್ಟು ಅದ್ಭುತವಾದ ವ್ಯಕ್ತಿತ್ವ ಪೃಥುವೆಂದು. ಅದನ್ನು ಇವತ್ತು ನಿನಗೆ ಹೇಳಿದ್ದೀನಿ. ಪೃಥುವಿನ ಚರಿತ್ರದ ಶ್ರವಣ ಏನು, ಅದು ಫಲ ಏನು? ಭಾಗವತ ಅಂತ ನಾವು ಕರಿತೀವಲ್ಲ ಈ ಗ್ರಂಥಕ್ಕೆ. ಭಗವಾನ್ ಅಂದರೆ ದೇವರು, ಭಾಗವತರು ಅಂದರೆ ಭಗವಂತನ ಭಕ್ತರು. ಭಗವಂತನ ಭಕ್ತರಾದರೂ ಒಬ್ಬೊಬ್ಬರದ ಕಥೆಯನ್ನು ನಾವು ಕೇಳ್ತಾ ಬಂದಿದ್ದೇವೆ. ಇವತ್ತು ಪೃಥು ಮತ್ತೆ ನಿನ್ನೆ ಧ್ರುವ ಇತ್ಯಾದಿಗಳ ಕಥೆಯನ್ನ ಒಂದೊಂದಾಗಿ ನಾವು ಕೇಳ್ತಾ ಬಂದಿದ್ದೇವೆ. ಪೃಥು ಹೇಗೆ ಮುಕ್ತಿಯನ್ನು ಪಡೆದ್ನ, ಹಾಗೆ ಸಾಧಕನು ಕೂಡ ಮುಕ್ತಿಯನ್ನು ಪಡೀಲಿಕ್ಕೆ ಅನುಕೂಲ ಆಗ್ತದೆ. ಕ್ಷತ್ರಿಯರಿಗೆ, ಆಡಳಿತಗಾರರಿಗೆ ಜಯ ದೊರಕುತ್ತದೆ. ಮತ್ತು ವ್ಯಾಪಾರಸ್ಥರಿಗೆ, ಯಾವುದೇ ವೃತ್ತಿಯನ್ನು ಮಾಡುವವರಿಗೂ ಅವರವರ ವೃತ್ತಿಯಲ್ಲಿ ಶ್ರೇಯಸ್ಸಾಗ್ತದೆ. ಧನ್ಯಂ ಯಶಸ್ಸಂ ಆಯುಷ್ಯಂ ಸ್ವರ್ಗಂ ಕಲಿಮಲಾಪಹಂ. ನಮಗೆ ಕೀರ್ತಿ ದೊರಕುತ್ತದೆ, ಆಯುಷ್ಯ ಹೆಚ್ಚಾಗ್ತದೆ. ಮತ್ತು ಮುಖ್ಯವಾಗಿ ಕಲಿಕಾಲದಲ್ಲಿ ನಾವು ಇದನ್ನು ಕೇಳ್ತಿದ್ದೇವೆ. ಆದ್ದರಿಂದ ಕಲಿಯ ದೋಷಗಳನ್ನೆಲ್ಲ ಇದು ತೊಡೆದು ಹಾಕ್ತದೆ. ಇಂಥ ಒಬ್ಬ ದೊಡ್ಡ ಚಕ್ರವರ್ತಿ ಒಂದಿಮಾಗದರೂ ಅವನನ್ನು ಪ್ರಶಂಸೆ ಮಾಡಲಿಕ್ಕೆ ಬಂದಾಗ ಅವನು ಅದನ್ನು ಮೆಚ್ಚಲಿಲ್ಲ. ನಾನೇನು ಮಹಾಕಾರ್ಯ ಮಾಡಿದ್ದೀನಿ ಅಂತ ನಾನು ನೀವು ಪ್ರಶಂಸೆ ಮಾಡಿದ್ದೀರಿ ಅಂತ ಅವರನ್ನು ದೂರ ಸರಿಸಿಬಿಟ್ಟ. ಮುಂದೆ ತನ್ನ ಪ್ರಜೆಗಳಿಗೆ ತುಂಬ ತೊಂದರೆ ಆಗಿದ್ದನ್ನು ಗಮನಿಸಿ, ಅವರಿಗೆ ಅನ್ನ ಆಹಾರಕ್ಕೆ ತೊಂದರೆ ಆಗಿದ್ದನ್ನು ಗಮನಿಸಿ ಭೂಮಿಯನ್ನು ಶಾಸ್ತಿ ಮಾಡಿ ಅವಳಿಗೆ ತಾಕೀತು ಮಾಡಿ ಸರಿಯಾಗಿ ಎಲ್ಲ ಬೆಳೆ ಬರುವಂತೆ ಮಾಡಿದ್ದ. ಅಷ್ಟು ಅವನದೊಂದು ಹೆಸರು. ಅವನಿಗೆ ಈ ರಾಜ ಅಂತ ಹೆಸರು ಬಂದಿತ್ತಲ್ಲ, ರಾಜ ಅನ್ನೋ ಹೆಸರು ಸಾರ್ಥಕ ಆಯಿತು ಅಂತ ಭಾಗವತ ಅದನ್ನ 22ನೇ ಅಧ್ಯಾಯದಲ್ಲಿ ವರ್ಣನೆ ಮಾಡ್ತದೆ. ಗುಣೈ ಸಂರಂಜಯನ್ ಪ್ರಜಾ ರಾಜೇತ್ಯಧಾ ನಾಮಧೇಯಂ ಸೋಮರಾಜ ಇವಾಪರಃ. ರಾಜ ಅನ್ನೋ ಶಬ್ದಕ್ಕೆ ಅರ್ಥ ಏನು? ಇವತ್ತು ರಾಜಕೀಯ ಅಂತ ನಾವು ಉಪಯೋಗ ಮಾಡ್ತಿರ್ತೀವಲ್ಲ, ಸಂಸ್ಕೃತದಲ್ಲಿ ರಾಜ ಅನ್ನೋ ಶಬ್ದಕ್ಕೆ ಅರ್ಥವೇ ಬೇರೆ. ಇವತ್ತು ರಾಜ, ರಾಜಕೀಯ ಅನ್ನೋ ಶಬ್ದಕ್ಕಿರುವಂಥ ಅರ್ಥವೇ ಬೇರೆ. ರಾಜಕೀಯ ಅಂದರೆ ಆಡಳಿತ. ಅದನ್ನು ಇಂಗ್ಲೀಷ್ನಲ್ಲಿ ಪಾಲಿಟಿಕ್ಸ್ ಅಂತಾರೆ, ಇಷ್ಟೆಲ್ಲ ಗೊತ್ತಿದೆ. ರಾಜಕೀಯ ಅನ್ನೋ ಶಬ್ದಕ್ಕೆ ಮತ್ತಷ್ಟು ಕೆಟ್ಟ ಅರ್ಥ ಸೇರಿಕೊಂಡು ರಾಜಕೀಯ ಮಾಡೋದು ಅಂದರೆ ಪಕ್ಷಪಾತ ಮಾಡೋದು, ಇನ್ನೊಬ್ರಿಗೆ ಮೋಸ ಮಾಡೋದು, ಇಂಥದನ್ನೇ ರಾಜಕೀಯ ಅಂತ ಇವತ್ತು ನಾವು ಹೇಳ್ತಾ ಕೂತಿದ್ದೇವೆ. ಆದರೆ ವಸ್ತುತಃ ರಾಜ ಅನ್ನೋ ಶಬ್ದದಿಂದ ರಾಜಕೀಯ ಅಂತ ಬಂದದ್ದು. ರಾಜ ಅಂದರೆ ಜನರನ್ನು ರಂಜಿಸುವವನು ಅಂತ ಅರ್ಥ. ತನ್ನ ಉದಾತ್ತವಾದ ನಡವಳಿಕೆಯಿಂದ ಮತ್ತು ಜನರನ್ನ ಅವ್ರಿಗೇನು ಬೇಕೋ ಅದನ್ನೆಲ್ಲ ಕೊಟ್ಟು ಅವರನ್ನು ಪಾಲಿಸುವವನು, ತನ್ನ ಮಕ್ಕಳಂತೆ ಅವ್ರನ್ನ ನೋಡ್ಕೊಳ್ಳುವವನು ಅಂತ. ರಾಜ ತನ್ನ ಪ್ರಜೆಗಳಿಂದ ಯಾವತ್ತು ಟ್ಯಾಕ್ಸ್ ತಗೋತಾನೆ. ಸರ್ಕಾರಗಳು ಟ್ಯಾಕ್ಸ್ ತಗೋತಿರ್ತಾನೆ. 1/6 ಟ್ಯಾಕ್ಸ್ ತಗೋತಾನಂತೆ. ನಮ್ದೇನು ಸಂಪಾದನೆ ಇರ್ತದೆ ಅದರಲ್ಲಿ ₹1 ಸುಮಾರು 16 ಪೈಸೆ ಅಂತ ತಿಳ್ಕೋಬಹುದು. 16 ಪೈಸೆ ಅಥವಾ 15 ಪೈಸೆ ಅಂತ ನಾವು ಅದನ್ನು ತಿಳ್ಕೋಬಹುದು. ಅಷ್ಟು ಟ್ಯಾಕ್ಸ್ ಅನ್ನು ನಮ್ಮ ಕಡೆಯಿಂದ ಅವನು ತಗೋತಾನೆ. ಅದಕ್ಕೆ ಪ್ರತಿಯಾಗಿ ಜನರಿಗೆ ಬೇಕಾದ ಎಲ್ಲ ಅನುಕೂಲ ಮಾಡಿಕೊಡೋದು ಆತನ ಕರ್ತವ್ಯ. ಅದನ್ನು ಮಾಡದೆ ಹೋದ್ರೆ ಆತನನ್ನು ರಾಜ ಅನ್ನಬಾರದು. ಇವನು ಎಲ್ಲ ಜನರಿಗೂ ಕೂಡ ರಂಜನೆ ಮಾಡಿ ಅವರನ್ನು ಸಂತೋಷವಾಗಿಟ್ಟು ರಾಜ ಅನ್ನೋ ಹೆಸರನ್ನ ಸಾರ್ಥಕ ಮಾಡಿಕೊಂಡಂತೆ. ಅಷ್ಟ ಶ್ರೇಷ್ಠವಾದ ವ್ಯಕ್ತಿತ್ವ ಅವನು. ಅದಕ್ಕಾಗಿ ಅದನ್ನ ಯಾರು ಕೇಳ್ತಾರೆ, ಆ ಪೃಥು ಚಕ್ರವರ್ತಿಯ ಕಥೆಯನ್ನು ಯಾರು ಕೇಳ್ತಾರೆ, ಕಲಿಯ ದೋಷ ಎಲ್ಲ ಪರಿಹಾರ ಆಗ್ತದೆ. ಮಹಾಭಾರತದಲ್ಲಿ ಕೂಡ ಕಲಿಯ ದೋಷ ಪರಿಹಾರ ಆಗಲಿಕ್ಕೆ ಕೆಲವು ವ್ಯಕ್ತಿಗಳ ಕಥಾ ಹೇಳ್ತಾರೆ. ಋತುಪರ್ಣಸ್ಯ ರಾಜರ್ಷೇಹೇ ದಮಯಂತ್ಯ ನಲಸ್ಯ ಚ ಕಾರ್ಕೋಟಕಸ್ಯ ನಾಗಸ್ಯ ಕೀರ್ತನಂ ಕಲಿನಾಶನಂ ಅಂತ.
ಈ ಧರ್ಮರಾಜ ಸಾಮ್ರಾಜ್ಯವನ್ನು ಕಳ್ಕೊಂಡು ಗೋಳಾಡ್ತಿದ್ನಲ್ಲ, ನನಗೆ ಇಂಥ ಕಷ್ಟ ಬಂತು ಅಂತ. ಆವಾಗ ಕೆಲವು ಋಷಿಮುನಿಗಳು ಆತನಿಗೆ ನಳ ದಮಯಂತಿಯರ ಕಥೆ ಹೇಳಿದರು. ನಳ ದಮಯಂತಿಯರು ಕೂಡ ಪರಸ್ಪರ ಮೆಚ್ಚಿ ಮದುವೆ ಆದವರು. ಆದರೆ ಆ ನಳನ ಸಹೋದರ ಒಬ್ಬ, ದೂರದ ಸಹೋದರ ಒಬ್ಬ ಇವನ ಜೊತೆ ಜೂಜಾಡಿ ಅವನನ್ನು ಮೋಸದಿಂದ ಸೋಲಿಸಿ ಅವನ ರಾಜ್ಯ ಕಿತ್ಕೊಂಡ್ಬಿಟ್ಟಿದ್ದ. ಇವರಿಬ್ಬರು ಕಾಡು ಪಾಲಾಗಬೇಕಾಯ್ತು. ತನ್ನ ಮಕ್ಕಳನ್ನ ಅವಳು ತನ್ನ ತವ್ರ ಮನೆಗೆ ಕಳಿಸಿದ್ದು, ಇವರಿಬ್ಬರು ಕಾಡು ಪಾಲಾಗಬೇಕಾಯ್ತು, ಪಡಬಾರದ ಕಷ್ಟಪಡ್ಬೇಕಾಯ್ತು. ನಡುವೆ ಒಂದ್ಸರಿ ಆ ನಳನಿಗೇನೋ ತೊಂದರೆ ಆಗಿ ಅವನೆಲ್ಲೋ ಬೇರೆ ಕಡೆ ಹೋಗ್ಬೇಕಾಯ್ತು, ಇವಳೆಲ್ಲೋ ಬೇರೆ ಕಡೆ ಹೋಗ್ಬೇಕಾಯ್ತು. ಇವಳು ತನ್ನ ತವ್ರ ಮನೆಗೆ ಹೋದ್ಲು ದಮಯಂತಿ. ಈ ನಳನಿಗೆ ಒಂದ್ಸರಿ ಕಾರ್ಕೋಟಕ ಅನ್ನೋ ನಾಗ ಒಂದು ಕಚ್ಚಿಬಿಡ್ತು. ಭಯಾನಕವಾದ ತಕ್ಷಕ ಅಂತ ನಾಗ ಇತ್ತಲ್ಲ, ಅದೇ ಹೆಸರು ಕಾರ್ಕೋಟಕ ಅನ್ನೋ ನಾಗ. ಅದು ಇವನು ಕಚ್ಚಿ ಅವನ ಸುಂದರವಾದ ಆಕಾರ ಎಲ್ಲ ಕುರೂಪ ಆಗಿ ಹೋಗ್ಬಿಡ್ತು. ಅದು ಹೇಳ್ತಂತ ಅವನಿಗೆ, ನಾನು ಇದನ್ನು ಕಚ್ಚಿದ್ರಿಂದ ನಿನಗೆ ಒಂದು ಉಪಕಾರವೇ ಆಗಿದೆ. ಯಾಕೆಂದ್ರೆ ನಿನ್ನ ಸುಂದರವಾದ ರೂಪ, ರಾಜಯೋಗ್ಯವಾದ ವ್ಯಕ್ತಿತ್ವ ಏನಿದೆ, ಇದನ್ನೇ ಇಟ್ಕೊಂಡು ನೀನು ಅಲ್ಲಿ ಸಂಚಾರ ಮಾಡಿದರೆ ನಿನಗೆ ಅವಮಾನ ಆಗ್ತದೆ. ರಾಜ್ಯವನ್ನು ಕಳ್ಕೊಂಡಿದ್ದಾನೆ ಈ ವ್ಯಕ್ತಿ ಅಂತ. ಇವತ್ತು ನಿನ್ನ ರೂಪವೇ ಯಾರಿಗೂ ಗೊತ್ತಾಗದೇ ಇರುವಂತೆ ಮಾಡಿಬಿಟ್ಟಿದ್ದೆ ನಾನು ಕಚ್ಚಿ. ಇದು ಮುಂದೆ ಕೆಲವು ಕಾಲದಲ್ಲಿ ಹೋಗ್ತದೆ ಅಂತ ಅವನು ಕಾರ್ಕೋಟಕ ಅವನಿಗೆ ಶಾಪದ ಪರಿಹಾರ ಹೇಳಿದ್ದ. ಅದರಂತೆ ಆ ಶಾಪ ಪರಿಹಾರ ಆಗೋ ಸಂದರ್ಭದಲ್ಲಿ ಆ ನಳ ಮಹಾರಾಜನ ಮೈಯಲ್ಲಿ ಹೊಕ್ಕಿದ್ದಂಥ ಕಲಿ ನಷ್ಟ ಆಗಿ ಹೋದ. ಅವನಿಗೆ ಜೂಜಾಟದ ಜ್ಞಾನ ಇರಲಿಲ್ಲ. ಜೂಜಾಟದ ಜ್ಞಾನ ಇರಲಿಲ್ಲ, ಅದರಿಂದ ಮೋಸಕ್ಕೊಳಗಾಗಿದ್ದ, ಸೋತು ಹೋಗಿದ್ದ. ಆದರೆ ಋತುಪರ್ಣ ಅಂತ ಒಬ್ಬ ಸೂರ್ಯವಂಶದ ರಾಜ, ಅವನ ಸಂಪರ್ಕ ಆಗಿ ಅವನು ಇವನಿಗೆ ಆ ಜೂಜಾಟದ ರಹಸ್ಯವನ್ನೆಲ್ಲ ಹೇಳಿಕೊಟ್ಟ. ಈ ನಳ ಮಹಾರಾಜನ ಹತ್ರ ಅಶ್ವವಿದ್ಯೆ, ಕುದುರೆಗಳನ್ನು ಹೇಗೆ ನಡೆಸಬೇಕು, ಕುದುರೆಗಳಿಗೆ ಏನು ಚಿಕಿತ್ಸೆ ಕೊಡಬೇಕು ಅನ್ನೋ ಜ್ಞಾನ ಇತ್ತು. ಇದನ್ನು ಇವನು ಕೊಟ್ಟಿದ್ದ. ಅವನು ಜೂಜಾಟದ ವಿದ್ಯೆಯನ್ನು ಇವನಿಗೆ ಕಲಿಸಿದ್ದ. ಮುಂದೆ ಒಂದು ಹಂತದಲ್ಲಿ ಈ ನಳ ಮಹಾರಾಜನಿಗೆ ಏನು ಕುರೂಪ ಬಂದಿತ್ತು, ಕಾರ್ಕೋಟಕ ಕಚ್ಚಿದ ಕುರೂಪ, ಅದೆಲ್ಲ ಹೋಯ್ತು. ನಳ ದಮಯಂತಿಯವರು ಮತ್ತೆ ಒಟ್ಟಾದರು. ಇವನು ಹೋಗಿ ಆ ದಮಯಂತಿಯನ್ನು ಕರ್ಕೊಂಡು ಸಾಮ್ರಾಜ್ಯಕ್ಕೆ ಹೋಗಿ ಮತ್ತೆ ತನ್ನ ಯಾರು ಸೋಲಿಸಿದ್ನಲ್ಲ ಅವನನ್ನು ಜೂಜಾಟಕ್ಕೆ ಕರೆದು ಅವನನ್ನು ಮತ್ತೊಮ್ಮೆ ಸೋಲಿಸಿ ಸಾಮ್ರಾಜ್ಯವನ್ನೆಲ್ಲ ಪಡ್ಕೊಂಡ ಅಂತ ಒಂದು ಕಥೆಯಲ್ಲಿ ಬರ್ತದೆ. ಆದ್ರಿಂದ ಈ ಕಲಿಯ ಪರಿಹಾರ ಆಗ್ಲಿಕ್ಕೆ ಯಾರ್ಯಾರನ್ನು ನೆನೆಯಬೇಕು? ಋತುಪರ್ಣಸ್ಯ ರಾಜರ್ಷೇಹೆ, ನಳ ಮಹಾರಾಜನ ಸ್ನೇಹಿತ ಒಬ್ಬ ಋತುಪರ್ಣ ಅಂತ, ಅವನನ್ನು ನೆನೆಯಬೇಕು. ದಮಯಂತಿ, ಗಂಡ ಹೆಂಡಂದಿರಾದ ದಮಯಂತಿ ನಳರನ್ನ ನೆನೆಯಬೇಕು. ಮತ್ತೆ ಕಾರ್ಕೋಟಕ ನಾಗ, ಅದು ಇವನಿಗೆ ಉಪಕಾರ ಮಾಡಿತ್ತು ಈ ರಾಜನಿಗೆ, ಅದನ್ನು ನೆನೆಯಬೇಕು. ಇದನ್ನು ನೆನಪು ಮಾಡಿಕೊಂಡ್ರೆ ಕಲಿ ಪರಿಹಾರ ಆಗ್ತದೆ ಅಂತ ಮಹಾಭಾರತದಲ್ಲಿದೆ. ಅದ್ರ ಜೊತೆಗೆ ಇಲ್ಲಿ ಬಂದಿರೋದು ಪೃಥ್ವಿ ಚಕ್ರವರ್ತಿಯ ಹೆಸರನ್ನು ನಾವು ನೆನಪು ಮಾಡಿಕೊಂಡ್ರೆ ಅವನ ಗುಣಕೀರ್ತನೆಯಿಂದ ಕಲಿದೋಷ ಪರಿಹಾರ ಆಗ್ತದೆ ಅಂತ. ಅಂಥ ವಿಶಿಷ್ಟವಾದ ವ್ಯಕ್ತಿತ್ವ ಅವನು. ಹೀಗೆ ಕಳೆದ ದಿವಸ ಮತ್ತೆ ಇವತ್ತಿನ ದಿವಸ ನಾವು ಆ ಕಲಿಯ ದೋಷವನ್ನು ಪರಿಹಾರ ಮಾಡುವಂತಹ ಆ ಪೃಥು ಚಕ್ರವರ್ತಿಯ ಕಥಾ ಕೇಳಿದ್ದೀವಿ. ಅದರಲ್ಲೇ ಒಂದೆರಡು ಶ್ಲೋಕಗಳು ಬಂದಿದ್ದವು. ಇವುಗಳ ಅರ್ಥವನ್ನ, ಒಂದು ಶ್ಲೋಕದ ಅರ್ಥ ಹೇಳಿದ್ದೆ, ಇನ್ನೊಂದು ಶ್ಲೋಕದ ಅರ್ಥ ಹೇಳುವುದು ಅಲ್ಲಿ ಉಳಿದಿತ್ತು. ಈ 24ನೇ ಅಧ್ಯಾಯದಲ್ಲಿ 44ನೇ ಶ್ಲೋಕ ಬಂದಿದೆ. ಅದರ ಅರ್ಥವೊಂದನ್ನು ನಾವು ನೋಡಿ ಈಗ ಮುಂದುವರಿಬೇಕು. ಚೇತ ಆಕೂತಿ ರೂಪಾಯ ಅಂತ ಆ ಶ್ಲೋಕ, ಭಗವಂತನ ಸ್ತೋತ್ರ ಅದು. ಪ್ರತಿಯೊಂದು ದಿವಸವೂ ಕೂಡ ಆಯಾ ಸ್ಕಂದ ಏನು ಪ್ರವಚನ ನಡೆದಿರ್ತದೆ ಅಲ್ಲೇ ಬಂದಿರುವಂತಹ ಒಂದು ಸ್ತೋತ್ರ ನೋಡಬೇಕು ಅಂತ ನಾವು ಹೊರಟಿದ್ವಿ. ಅದರಲ್ಲಿ ಇಂಥದ್ದೊಂದು ಶ್ಲೋಕ ಇದೆ. ನಮ್ಮ ಚೇತಸ್ಸು ಅಂದ್ರೆ ನಮ್ಮ ಮನಸ್ಸು, ಮನಸ್ಸಿನ ಅಭಿಪ್ರಾಯಗಳನ್ನೆಲ್ಲ ನಮ್ಮಲ್ಲಿ ಮೂಡಿಸುವವನು ಯಾರು? ಭಗವಂತನೇ. ಮತ್ತು ವಾಚೋ ವಿಭೂತಿ, ಎಲ್ಲ ಶಾಸ್ತ್ರಗಳನ್ನು ರಚನೆ ಮಾಡಿ ಜಗತ್ತಿಗೆ ಅದನ್ನು ಉಪದೇಶ ಮಾಡಿದವನು ಭಗವಂತನೇ. ನಿನ್ನ ರೂಪ ಭಗವಂತನೇ, ದೊಡ್ಡ ದೊಡ್ಡ ಜ್ಞಾನಿಗಳು ಆರಾಧನೆ ಮಾಡಿದ ರೂಪ ಇದು, ಅದನ್ನು ನನಗೂ ತೋರಿಸು ಅಂತ ಸಾಧಕನಾದವನು ಭಗವಂತನನ್ನು ಕೇಳಬೇಕು. ಹೀಗಿದು ಅಲ್ಲಿ ಆ ಕಥೆಯಲ್ಲಿ ಕೇಳಿ ಬರುವಂತಹ ಒಂದು ಶ್ಲೋಕ ಈ 4ನೇ ಸ್ಕಂದದಲ್ಲಿ. ಅದನ್ನು ಮೊದಲು ಮಂಗಲಾಚರಣದಲ್ಲಿ ಹೇಳಿದ್ದೆ, ಅದನ್ನು ಈಗ ಹೇಳಿದೆ. ಮುಂದೆ ನಾವು 25ನೇ ಅಧ್ಯಾಯದಿಂದ ಆರಂಭಿಸಿ ಒಂದು ವಿಶಿಷ್ಟವಾದಂತಹ ಕಥಾ ಕೇಳಬೇಕು. ಇದಕ್ಕೆ ಪುರಂಜನೋಪಾಖ್ಯಾನ ಅಂತ ಕರೀತಾರೆ. ಒಬ್ಬ ರಾಜ, ಒಬ್ಬ ರಾಣಿ,
ಅವರಿಬ್ಬರ ಕಥಾ ಇದೆ. ವಸ್ತುತಃ ಅದನ್ನು ತಿಳಿದು ನೋಡಿದರೆ ನಮ್ಮದೇ ಕಥಾ ಅದು. ನಾವು ಹೇಗೆ ಸಂಸಾರದಲ್ಲಿ ಗಂಡ ಹೆಂಡತಿ ಸಂಬಂಧ, ನಮ್ಮ ಸಂಪತ್ತು ಅಂತ ಬಳಲುತ್ತೀವಿ, ತೊಳಲುತ್ತೀವಿ, ಅದರದ್ದೇ ವರ್ಣನೆ ಇದೆ. ಅದನ್ನೀಗ 25ನೇ ಅಧ್ಯಾಯದಿಂದ ಆರಂಭಿಸಿ ಇವತ್ತಿನ ಈ ಭಾಗದಲ್ಲಿ ನೋಡಬೇಕು. ನಾರದರು ಈ ಕಥಾ ಹೇಳಿದ್ದಿದೆ. ಪ್ರಾಚೀನ ಬರಿಹಿ ಎನ್ನುವ ರಾಜನಿಗೆ ನಾರದರು ಈ ಕಥಾ ಹೇಳಿದರು. ಭಗವಂತನನ್ನ ಮರೆತರೆ, ಅಧ್ಯಾತ್ಮವನ್ನ ಧರ್ಮವನ್ನು ಮರೆತರೆ ಏನು ಒಬ್ಬ ವ್ಯಕ್ತಿಗೆ ದುಸ್ಥಿತಿ ಬರ್ತದೆ ಅನ್ನೋದನ್ನು ತೋರಿಸುವುದು ಈ ಕಥೆಯ ಉದ್ದೇಶ. ಆ ಪ್ರಾಚೇತಸ, ಏನು ಪ್ರಾಚೀನ ಬರಿಹಿ ಅಂತ ಏನು ರಾಜ ಇದ್ದ, ಅವನು ಶ್ರೇಷ್ಠ ರಾಜನೇ, ಋತು ಚಕ್ರವರ್ತಿ ವಂಶದಲ್ಲಿ ಬಂದವನೇ. ಆದರೆ ಬೇಕಾದಷ್ಟು ಯಜ್ಞ ಮಾಡಿದ್ದ, ಆದರೆ ಅದಕ್ಕೆ ತಕ್ಕಂತೆ ಅಧ್ಯಾತ್ಮದ ಹಿನ್ನೆಲೆ ಇರಲಿಲ್ಲ. ಕೇವಲ ಸ್ವರ್ಗ ಪಡೆಯಬೇಕು ಇತ್ಯಾದಿ ಒಂದು ಸಾಮಾನ್ಯವಾದ ಅಪೇಕ್ಷೆ, ಕಾಮ್ಯ ಫಲ, ಇದನ್ನು ಬಯಸಿ ಅದನ್ನು ಮಾಡ್ತಿದ್ದ. ಅವನಿಗೆ ವೈರಾಗ್ಯ ಬರೆಸುವ ದೃಷ್ಟಿಯಿಂದ ಇಂಥದೊಂದು ಕತೆ ಹೇಳಿದರು. ಹೆಂಡತಿ, ಮಕ್ಕಳು, ನಮ್ಮ ಸಂಪತ್ತು, ಇದರಲ್ಲೇ ಯಾರು ಮುಳುಗಿರ್ತಾನೆ, ಅವನಿಗೇನು ದುಸ್ಥಿತಿ ಬರ್ತದೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕೀಗ ಬೇಕಾದ ಕಥಾ. ಆಸೀತ್ ಪುರಂಜನೋ ನಾಮ ರಾಜ ರಾಜನ್ ಬೃಹತ್ ಶ್ರವಾಹ. ಪುರಂಜನ ಅಂತ ಒಬ್ಬ ರಾಜ ಇದ್ದ. ಅವನಿಗೆ ಅವಿಜ್ಞಾತ ಅಂತ ಹೆಸರಿನ ಒಬ್ಬ ಗೆಳೆಯ ಇದ್ದ. ಕಥೆಯ ವಿಚಿತ್ರವಾಗಿದೆ. ಆ ಕಥೆಯ ಅಂತರಾರ್ಥ ಏನು ಅಂತ ಅನ್ನೋದನ್ನು ಮುಂದೆ ಭಾಗವತನೇ ಹೇಳ್ತದೆ. ಅವಿಜ್ಞಾತ ಅಂದ್ರೆ ತಿಳಿಯದವರು ಅಂತ ಅರ್ಥ. ಈ ಪುರಂಜನ ರಾಜನಿಗೆ ಒಬ್ಬ ಗೆಳೆಯ ಇದ್ದ. ಗೆಳೆಯನ ಹೆಸರು ಏನು ಅಂದ್ರೆ ಅವಿಜ್ಞಾತ ಅಂದ್ರೆ ತಿಳಿಯದವನು. ಅವನ ಹೆಸರು ಏನು ಅಂತ ಯಾರಿಗೂ ಗೊತ್ತಿಲ್ಲ, ಗೆಳೆಯನ ಹೆಸರೇ ಗೊತ್ತಿಲ್ಲ, ಅವನ ಬಗ್ಗೆ ಇನ್ನು ವಿವರಗಳು ಗೊತ್ತಿಲ್ಲ. ಒಬ್ಬ ಗೆಳೆಯ ಇದ್ದ. ಹೀಗೆ ಗೂಢವಾಗಿ ಅದನ್ನು ಹೇಳ್ತಾ ಹೋಗಿದೆ. ಆ ಗೂಢತೆ, ಆ ಸಸ್ಪೆನ್ಸ್ ಹಾಗೇ ಇರಲಿ, ಕೊನೆಗೆ ಅದನ್ನು ಹೇಳ್ತಾನೆ. ಅವನು ತಾನು ವಾಸ ಮಾಡಲಿಕ್ಕೆ ಯೋಗ್ಯವಾದ ಪಟ್ಟಣವೊಂದು ಬೇಕು ಅಂತ ಅಲ್ಲಿ ಓಡಾಡಿದ. ಎಲ್ಲೂ ಸಿಗಲಿಲ್ಲ. ಭೂತಳ ಎಲ್ಲೆಲ್ಲ ಕಡೆ ಓಡಾಡಿದ. ಎಲ್ಲ ಕಡೆಯೂ ಕೂಡ ಅವನಿಗೆ ಬೇಕಾದಂಥ ಪಟ್ಟಣ ಸಿಗಲಿಲ್ಲ. ಹಿಮಾಲಯದ ದಕ್ಷಿಣ ತಪ್ಪಲಿನಲ್ಲಿ, ಭಾರತ ಪ್ರದೇಶದಲ್ಲಿ ಒಂದು ನಗರ ಅವನಿಗೆ ಕಾಣಿಸ್ತು. 9 ಬಾಗಿಲಿರುವಂಥ ಒಂದು ನಗರ ಅವನಿಗೆ ಕಾಣಿಸ್ತು. ಕೋಟೆ ಇತ್ತು, ಗೋಡೆ ಇತ್ತು, ಕಂದಕ ಇತ್ತು, ಬೇಕಾದಷ್ಟು ಸಂಪತ್ತಿತ್ತು. ಅದನ್ನೆಲ್ಲ ಅವನು ನೋಡಿದ. ಅಲ್ಲಿ ಆ ನಗರದಲ್ಲಿ ಸಂಚಾರ ಮಾಡ್ತಾ ಇದ್ದ. ಸಂಚಾರ ಮಾಡ್ತಿದ್ದಕ್ಕಿದ್ದಂತೆ ಒಬ್ಬಳು ಸ್ತ್ರೀ ಅವನಿಗೆ ಸಿಕ್ಕಳು. ಅವಳಿಗೆ 10 ಜನ ಸೇವಕರಿದ್ರು. ಆ ಸ್ತ್ರೀಗೆ ಒಬ್ಬೊಬ್ಬ ಸೇವಕರಿಗೂ ಕೂಡ 100 ಮಂದಿ ಸ್ತ್ರೀಯರಿದ್ರು. ಅವ್ರ ಜೊತೆ 10 ಮಂದಿ ಪ್ರಧಾನರಾದ ಸೇವಕರು, ಅವ್ರ ಜೊತೆ 100 ಜನ ಸ್ತ್ರೀಯರಿದ್ರು. ಅವರೆಲ್ಲರಿಗೂ, ಎಲ್ಲ ಸೇವಕರಿಗೂ ಒಬ್ಬ ನಾಯಕ ಇದ್ದ. ಅವನು ಆ ಸ್ತ್ರೀಯನ್ನು ಓಡಾಡ್ತಾ ಇದ್ದ, ಸುಂದರ ಸ್ತ್ರೀ, ಅವಳ ಜೊತೆಗೆ ಅವನು ಬರ್ತಿದ್ದ. ಒಂದು 5 ಹೆಡೆಯ ಹಾವು ಆ ಹೆಂಗಸನ್ನ ರಕ್ಷಿಸ್ತಾ ಇತ್ತು. ಅವಳಿಗಿನ್ನೂ ಮದುವೆ ಆಗಿರ್ಲಿಲ್ಲ. ತನಗೆ ಅನುರೂಪನಾದ ವರ ಯಾರು ಅಂತ ಅವಳು ಹುಡುಕಾಡ್ತಿದ್ಲು. ಈ ಪುರಂಜನನ ಗಮನ ಅವಳ ಮೇಲೆ ಹೋಯ್ತು. ಅವಳ ಗಮನ ಇವನ ಮೇಲೆ ಬಿತ್ತು. ಇವನು ಕೇಳಿದ, ನೀನು ಯಾರ ಮಗಳು, ಎಲ್ಲಿಂದ ಬಂದಿದ್ದಿ, ಈ ಪಟ್ಟಣಕ್ಕೆ ಯಾಕೆ ಬಂದಿದ್ದಿ, ಮತ್ತೆ ನಿನ್ನ ಜೊತೆ ಇರುವವರು ಇವರೆಲ್ಲ ಯಾರು, ಈ ಸ್ತ್ರೀಯರು ಯಾರು, ಈ 10 ಜನ ಯಾರು, ಇವರಿಗೆ ನಾಯಕನಾಗಿ ಒಬ್ಬ ಮುಖ್ಯಸ್ಥ ಇದ್ದಾನೆ, ಅವನು ಯಾರು, ನೀನೇನು ಲಕ್ಷ್ಮೀದೇವಿಯೇ, ಪಾರ್ವತಿಯೋ ಅಥವಾ ಸರಸ್ವತಿಯೋ, ನೀನು ಯಾರು, ಅದನ್ನೆಲ್ಲ ನನಗೆ ಹೇಳು. ಮತ್ತೆ ನೀನು ನನ್ನನ್ನು ಗಂಡ ಅಂತ ಸ್ವೀಕಾರ ಮಾಡು, ಈ ಪಟ್ಟಣದೊಳಗೆ ನೀನು ಇರು, ನನಗೊಂದಿಷ್ಟು ಕೃಪೆ ಮಾಡು ಅಂತ ಅವಳ ಎದುರಿಗೆ ಪ್ರಾರ್ಥನೆ ಮಾಡಿದ. ಇಷ್ಟೆಲ್ಲ ಪ್ರಾರ್ಥನೆಯನ್ನ ಕೇಳಿ ಅವಳು ಇವನಿಗೆ ಮಾತಾಡಿಲ್ಲ. ಆ ಸ್ತ್ರೀ ಇವನ ಜೊತೆ ಮಾತಾಡ್ಲಿಕ್ಕೆ ತೊಡಗಿಲ್ಲ. ನನ್ನನ್ನು ಯಾರು ಹುಟ್ಟಿಸಿದ್ರು ಅದು ನನಗೆ ಗೊತ್ತಿಲ್ಲ, ನನ್ನ ಗೋತ್ರ, ನಮ್ಮ ತಂದೆ ತಾಯಿ ಏನೂ ಗೊತ್ತಿಲ್ಲ. ಕಥೆ ವಿಚಿತ್ರವಾಗಿದೆ. ನಮ್ಮ ತಂದೆ ತಾಯಿ ಹೆಸರು ಗೊತ್ತಿಲ್ಲದೆ ಇದ್ದವ್ರು ಯಾರೂ ಇರೋದಿಲ್ಲ. ಕೊನೆಗೆ ಸಾಕಿದವರು ಯಾರಾದರೂ ಇರ್ತಾರೆ. ನಾನು ಇದ್ದೀನಿ, ಇಷ್ಟು ಮಾತ್ರ ಗೊತ್ತಿದೆ. ಈ ಪಟ್ಟಣ ಯಾರು ನಿರ್ಮಿಸಿದ್ರು ಅದು ನನಗೆ ಗೊತ್ತಿಲ್ಲ.
ಇವರೆಲ್ಲ ನನ್ನ ಗೆಳತಿಯರು. ನಾನು ಮಲ್ಕೊಂಡಿದ್ದಾಗಲೂ ಕೂಡ ಈ ಸರ್ಪ ಈ ನಗರವನ್ನು ಕಾಯ್ತಿರ್ತದೆ. ನೀನು ಬಂದು ಒಳ್ಳೇದಾಯ್ತು. ನಿನಗೂ ಸುಖ ಪಡಬೇಕು, ಮದುವೆ ಮಾಡ್ಕೊಳ್ಬೇಕು ಅಂತ ಅಪೇಕ್ಷೆ ಇದೆ, ನನಗೂ ಹಾಗೊಂದು ಅಪೇಕ್ಷೆ ಇದೆ. ನಾವಿಬ್ರು ಸೇರಿ 100 ವರ್ಷ ಕಾಲ ಇಲ್ಲಿ ಬದುಕೋಣ. ನಾನು ಬಯಸಿದಂಥ ಎಲ್ಲ ಗುಣಗಳು ನಿನಗಿವೆ. ನೋಡು, ಗೃಹಸ್ಥಾಶ್ರಮ ಅಂದರೆ ಬಹಳ ಅದ್ಭುತವಾದ ಆಶ್ರಮ ಅದು. ಗೃಹಸ್ಥಾಶ್ರಮದಲ್ಲಿ ಧರ್ಮ, ಅರ್ಥ, ಕಾಮ ಎಲ್ಲನೂ ಸುಖನೂ ಸಿಗ್ತದೆ. ಗೃಹಸ್ಥಾಶ್ರಮದ ವೈಭವ ಸನ್ಯಾಸಿಗಳಿಗೆ, ಬ್ರಹ್ಮಚಾರಿಗಳಿಗೆ ಏನು ಗೊತ್ತಾಗ್ತದೆ ಅಂತ ಅವಳು ಆ ಗೃಹಸ್ಥಾಶ್ರಮದ ವೈಭವವನ್ನು ವರ್ಣಿಸಿದ್ಲು. ಪಿತೃಗಳು, ದೇವತೆಗಳು, ಋಷಿಗಳು, ಮನುಷ್ಯರು ಇವರೆಲ್ಲರೂ ಕೂಡ ತುಂಬ ಅಪೇಕ್ಷೆ ಪಡುವ ಆಶ್ರಮ ಯಾವುದು? ಗೃಹಸ್ಥಾಶ್ರಮ. ಎಲ್ಲರೂ ಮದುವೆ ಮಾಡ್ಕೊಳ್ತಾರೆ. ಪ್ರಾಣಿಗಳಲ್ಲಿ ಮದುವೆ ಅಂತ ಇಲ್ಲದೆ ಇರಬಹುದು. ಒಂದು ಹೆಣ್ಣು ಒಂದು ಗಂಡನ್ನು ಅರಸ್ತದೆ, ಗಂಡು ಹೆಣ್ಣನ್ನು ಅರಸ್ತದೆ. ಎಲ್ಲರೂ ಒಂದಲ್ಲ ಒಂದು ರೀತಿಯಲ್ಲಿ ದಾಂಪತ್ಯ ಜೀವನದಲ್ಲಿ ತೊಡಗೇ ಇದ್ದಾರೆ. ನಾನು ನಿನ್ನನ್ನು ಒಪ್ತೀನಿ ಅಂತ ಅವಳು ಅಂದ್ಲು. ಸರಿ, ಪಟ್ಟಣದೊಳಗೆ ಪ್ರವೇಶ ಮಾಡಿದರು. 100 ವರ್ಷ ಕಾಲ ಆನಂದ ಪಟ್ಟರು. ಯಾವ್ಯಾವ ಕಾಲಕ್ಕೆ, ಬೇಸಿಗೆ ಕಾಲ, ಚಳಿಗಾಲ, ಮಳೆಗಾಲ, ಎಲ್ಲೆಲ್ಲ ಏನೇನು ಮಾಡಬೇಕಾಗಿತ್ತು ಆ ಥರದ ಎಲ್ಲ ಥರದ ಭೋಗಗಳನ್ನು ಅನುಭವಿಸಿದರು. ತಂಪಾದ ನೀರು ಇತ್ಯಾದಿ ಎಲ್ಲ ವ್ಯವಸ್ಥೆಯೂ ಇತ್ತು. ಮತ್ತೆ 9 ದ್ವಾರ ಇತ್ತಲ್ಲ, ಅದರಲ್ಲಿ 7 ದ್ವಾರಗಳು ಮೇಲಿದ್ದವು, 2 ದ್ವಾರ ಕೆಳಗಿದ್ದವು. ಕಥೆ ಹೇಳ್ತಾ ಹೊರಟಿದ್ದೇನೆ. ಆ ಕಥೆಯ ಮೂಲಕನೇ ಆ ಕೆಳಗಿನ 2 ದ್ವಾರ ಯಾವುದು, ಮೇಲಿನ 7 ದ್ವಾರ ಯಾವುದು ಅಂತ ಏನಾದರೂ ಅಂದಾಜಾದರೆ ಅದನ್ನು ತಿಳ್ಕೊಳ್ರಿ, ಕೊನೆಗೆ ಹೇಳ್ತೇವೆ. ಈ ಥರದ ಆ ಒಂದೊಂದು ದ್ವಾರಕ್ಕೆ ಹೆಸರುಗಳನ್ನು ಇಲ್ಲೆಲ್ಲ ಕೊಟ್ಟಿದ್ದಾರೆ. ಅಷ್ಟೆಲ್ಲ ಎಲ್ಲ ವಿವರಗಳನ್ನು ನಾವೇನು ನೋಡಬೇಕಾದ ಅಗತ್ಯ ಇಲ್ಲ. ದಕ್ಷಿಣ ದಿಕ್ಕಿನ ದ್ವಾರ, ಪಶ್ಚಿಮ ದಿಕ್ಕಿನ ದ್ವಾರ, ಅದಕ್ಕೆಲ್ಲದಕ್ಕೂ ಹೆಸರು ಕೊಡ್ತಾರೆ. ಅದರಲ್ಲಿ ಇವನು ಬೇಕಾದರೆ ಸಂಚಾರ ಮಾಡ್ತಿದ್ದ ಈ ರಾಜ. ಒಂದು ದೊಡ್ಡ ಪಟ್ಟಣ ಅಂತಂದ ಮೇಲೆ ರಾಜನಿಗೆ ಯಾವ ಕಡೆಯಿಂದ ಬೇಕಾದರೂ ಹೋಗ್ಲಿಕ್ಕೆ ಅನುಕೂಲ ಇರ್ತದೆ, ಅದು ನಮ್ಗೆ ಗೊತ್ತಿದೆ. ಅದರಂತೆ ಈತ ಹೋಗ್ತಿದ್ದ, ಬರ್ತಿದ್ದ. ರಾಜನಿಗೆ 2 ಸಹಾಯಕರಿದ್ರು, ನಿರ್ವಾಕ್ಯ ಮತ್ತು ಉಪಸ್ಕಾರ ಅಂತ ಅವರಿಬ್ಬರ ಹೆಸರು. ಅವ್ರ ಜೊತೆಗೆ ಎಲ್ಲಿ ಬೇಕಾದ್ರೂ ಹೋಗ್ತಿದ್ದ, ಏನಾದ್ರೂ ಕೆಲಸ ಮಾಡ್ತಿದ್ದ. ಅಂತಃಪುರದಲ್ಲಿ ತನ್ನ ಹೆಂಡತಿ, ಮಕ್ಕಳು ಅವರೆಲ್ಲರ ಜೊತೆ ಮೋಹ, ಸಂತೋಷ ಇದರಲ್ಲಿ ಮುಳುಗಿಬಿಟ್ಟಿದ್ದ ದೀರ್ಘಕಾಲ. ಏವಂ ಕರ್ಮಸು ಸಂಸಕ್ತ ಕಾಮಾತ್ಮ ವಂಚಿತ ಅಬುಧ. ರಾಣಿ ಏನೇನು ಬೇಕು ಅಂತ ಬಯಸಿಲ್ಲ ಅದೆಲ್ಲವನ್ನು ತಂದು ಕೊಡ್ತಿದ್ದ. ಅವಳ ಹಾವ ಭಾವ ವಯ್ಯಾರ ಮನಸೋತಿದ್ದ. ಅವಳು ಮದ್ಯ ಕುಡಿದ್ರೆ ಇವನು ಕುಡಿತಿದ್ದ, ಅವಳು ಉಂಡ್ರೆ ಇವನು ಉಣ್ತಿದ್ದ, ಅವಳು ತಿಂದ್ರೆ ಇವನು ತಿಂತಿದ್ದ. ಮತ್ತೆ ಅವಳಿಗೇನಾದ್ರೂ ಒಂದು ಲಹರಿ ಬಂದು ಮೂಡು ಬಂದು ಹಾಡಿದ್ರೆ ಇವನು ಹಾಡ್ತಿದ್ದ. ಅವಳು ಹತ್ರ ಇವನಿಗೂ ದುಃಖ ಅನಿಸ್ತಿತ್ತು, ತಾನು ಅಳ್ತಿದ್ದ. ನಕ್ರೆ ನಗ್ತಿದ್ದ, ಮಾತಾಡಿದ್ರೆ ಮಾತಾಡ್ತಿದ್ದ. ಅವಳು ಓಡಿದ್ರೆ ಇವನು ಓಡ್ತಿದ್ದ. ಅವಳೇನಾದ್ರೂ ಸಿಟ್ಟು ಮಾಡಿ ಎಲ್ಲಿಯಾದ್ರೂ ಓಡಿದ್ರೆ ಅವಳು ಬೆನ್ನು ಹತ್ತಿ ಇವನು ಓಡ್ತಿದ್ದ ಅಂತ ತಿಳ್ಕೋಬಹುದು. ನಿಂತ್ರೆ ನಿಲ್ತಿದ್ದ, ಮಲಗಿದ್ರೆ ಮಲಗ್ತಿದ್ದ, ಕೂತ್ರೆ ಕುತ್ಕೋತಿದ್ದ. ಅವಳೇನಾದ್ರೂ ಕೇಳಿದರೆ, ನೋಡಿದರೆ, ಮೂಸಿ ನೋಡಿದರೆ, ಮುಟ್ಟಿದ್ರೆ ಅದಕ್ಕೆ ತಕ್ಕಂತೆ ಇವನು ಕನ್ನಡಿಯಂತೆ ಅವಳು ಏನೇನು ಮಾಡ್ತಾಳೆ ಅದನ್ನೆಲ್ಲವನ್ನೂ ಮಾಡ್ತಿದ್ದ. ಅಂತೂ ಅವಳು ಕೈಗೊಂಬೆ ಆಗಿಬಿಟ್ಟ. ದೌರ್ಬಲ್ಯದಿಂದ ಕ್ರೀಡಾ ಮೃಗೋ ಯಥ, ಆಟದ ಗೊಂಬೆ ಅಂತೆ ಆಗಿಬಿಟ್ಟ. ಆಟದ ಗೊಂಬೆ ಇರಬಹುದು, ಅಥವಾ ನಾವು ಮನೆಯಲ್ಲಿ ಸಾಕಿದ ಒಂದು ಪ್ರಾಣಿ, ಯಾವುದೋ ಒಂದು ತಮ್ಮ ಮುದ್ದಿನ ಪ್ರಾಣಿ ಅಂತ ಕೆಲವರು ಸಾಕಿರ್ತಾರೆ. ಅದನ್ನು ತಾನು ಹೇಗೆ ಬೇಕಾದಾಗ ನಿಯಂತ್ರಿಸ್ತಿರ್ತಾರೆ. ಇಲ್ಲಿ ಬಾ ಅಂದ್ರೆ ಬರ್ತದೆ, ಹೋಗು ಅಂದ್ರೆ ಹೋಗ್ತದೆ, ಏನೋ ತೊಗೊಂಡು ಬಾ ಅಂದ್ರೆ ತೊಗೊಂಡು ಬರ್ತದೆ. ಈ ಥರ ನಡೆದಿರ್ತದೆ, ಅದೆಲ್ಲ ನಮ್ಗೆ ಗೊತ್ತಿದೆ. ಅಂತೂ ಪೂರ್ಣ ಅವಳನ್ನೇ ಅವಲಂಬಿಸಿಬಿಟ್ಟ. ಒಂದ್ಸರಿ ಬೇಟೆ ಆಡಬೇಕು ಅಂತ ಹೊರಟ. ನಾನಾ ಥರದ ಆಯುಧಗಳು ಅದನ್ನೆಲ್ಲ ತುಂಬಿದಂಥ ಒಂದು ರಥ, ಧನು ಬಾಣ ಎಲ್ಲ ತಗೊಂಡ. ಆದರೆ ರಾಣಿಗೆ ಇವನ್ ಬಿಟ್ಟಿರ್ಲಿಕ್ಕಾಗಲಿಲ್ಲ. ಅದು ಇವನೇನ್ ಮಾಡಿದ, ಬೇಟೆ ಆಡೋ ಚಟ, ಅವಳನ್ನು ಬಿಟ್ಟೇ ಬೇಟೆಗೆ ಹೋಗ್ತಿದ್ದ. ಅದನ್ನು ಬಿಡ್ಲಿಕ್ಕಾಗಲಿಲ್ಲ ಅವನಿಗೆ. ಕಾಡಿನಲ್ಲಿ ಪ್ರಾಣಿಗಳನ್ನೆಲ್ಲ, ನಾನಾ ಥರದ ಪ್ರಾಣಿಗಳನ್ನ ಬೇಟೆ ಆಡಿದ.
ವಸ್ತುತಃ ರಾಜ ಆದವನು ಮಾಂಸಾಹಾರ ಸ್ವೀಕಾರ ಮಾಡ್ತಿದ್ರು ಆಗ, ಅದೆಲ್ಲ ನಮ್ಗೆ ಗೊತ್ತಿದೆ. ಆದರೆ ನಮಗೆ ಭಕ್ಷಣಕ್ಕೆ ಎಷ್ಟು ಪ್ರಾಣಿಗಳು ಬೇಕೋ ಅಷ್ಟನ್ನೇ ಕೊಲ್ಲಬೇಕು, ಹೊರತು ಕೇವಲ ಮೋಜಿಗಾಗಿ ವಿನೋದಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲಬಾರದು. ಕೆಲವು ಬಾರಿ ಶಾಸ್ತ್ರೋಕ್ತವಾದ ಈ ವಿಧಿ ನಿಯಮಗಳನ್ನೆಲ್ಲ ಮೀರಿ ಮೋಜಿಗಾಗಿ ಜನ ಪ್ರವೃತ್ತಿ ಮಾಡಿಬಿಡ್ತಾರೆ. ಇವಂದು ಹಾಗೆ ಆಗಿತ್ತು. ಎಲ್ಲ ವಿಧಿ ನಿಷೇಧ ಎಲ್ಲವನ್ನೂ ಕಳ್ಕೊಂಡಿದ್ದೆ. ಬೇಟೆ ಆಡುವ ಪ್ರಸಂಗದಲ್ಲಿ ತುಂಬಾ ಅವನಿಗೆ ದಣಿವಾಗಿತ್ತು. ಅರಮನೆಗೆ ಬಂದ, ಸ್ನಾನ ಮಾಡಿದ, ಆಹಾರ ಸ್ವೀಕಾರ ಮಾಡಿದ, ವಿಶ್ರಾಂತಿ ಆಯಿತು, ಹಾಸಿಗೆಯಲ್ಲಿ ಮಲ್ಕೊಂಡಿದ್ದ. ಅದಾದ್ಮೇಲೆ ತನ್ನ ಹೆಂಡತಿ ಕಡೆಗೆ ಮನಸ್ಸು ಹೋಯಿತು. ಎಲ್ಲಿದ್ದಾಳೆ ನೋಡಿದ, ಅವಳು ಹೆಂಡತಿಯೇ ಕಾಣಲಿಲ್ಲ. ಅಂತಃಪುರದ ಸ್ತ್ರೀಯರನ್ನೆಲ್ಲ ಕೇಳಿದ ಅವನು, ಎಲ್ಲಿ ಹೋದ್ಲವಳು? ನನಗೆ ಯಾವಾಗಾದ್ರೂ ಏನಾದರೂ ಆತಂಕ ಆದಾಗ, ದುಃಖ ಆದಾಗೆಲ್ಲ ಅವಳು ಸಮಾಧಾನ ಹೇಳ್ತಿದ್ದ. ಅವಳು ಇದ್ದಾಳೆ ಎಲ್ಲಿ? ಅವ್ರು ಹೇಳಿದ್ರು, ಅವಳು ಎಲ್ಲಿ ಹೋದ್ಲೋ ನಮ್ಗೆ ಗೊತ್ತಿಲ್ಲ, ಅವಳಿಗೇನು ಅಭಿಪ್ರಾಯ ಇದೆ ಅದು ಗೊತ್ತಿಲ್ಲ. ನೋಡು, ಅಲ್ಲಿ ನೆಲದ ಮೇಲೆ ಮಲಗಿದ್ದಾಳು ಅವಳು, ಅಲ್ಲೇ ಹೋಗಿದ್ದಿರ್ಬೇಕು. ಹಾಸಿಗೆ ಮೇಲೆ ಮಲಗಿಲ್ಲ, ನೆಲದ ಮೇಲೆ ಇದ್ದಾಳೆ. ಆ ಥರ ಯಾಕೆ ಮಾಡಿದ್ದಾಳೆ ಅದು ನಮ್ಗೆ ಗೊತ್ತಿಲ್ಲ. ಮೊದಲು ಅವಳು ಎಲ್ಲಿ ಹೋದ್ಲು ಅಂತ ನಾವು ಚಿಂತೆ ಮಾಡ್ತಿದ್ದೆವು. ಅವಳು ಹಾಸಿಗೆ ಬಿಟ್ಟು ನೆಲದ ಮೇಲೆ ಮಾಡಿದ್ದು ನಮಗೆ ಗೊತ್ತಾಯಿತು. ಅಲ್ಲಿ ನೋಡು ಅಂತ ಹೋದ. ಅವ್ರು ಹೇಳಿದ್ರು, ಇವನು ಅಲ್ಲಿಗೆ ಹೋದ. ಅವಳಿಗೆ ಸಮಾಧಾನ ಹೇಳಿದ. ಪಸ್ಪರ್ಶ ಪಾದಯುಗಲಂ, ಅವಳು ಕಾಲಿಗೆ ಬಿದ್ದ, ಏನಾಯ್ತು ನಿನಗೆ ಅಂತ ಸಮಾಧಾನ ಮಾಡಿ ಕೇಳಿದ. ನೋಡು, ಸೇವಕರು ಏನಾದರೂ ಅಪರಾಧ ಮಾಡಿದರೆ ಮಾಲೀಕರು ಪ್ರೀತಿಯಿಂದ ಅದನ್ನು ಕ್ಷಮಿಸಬೇಕು. ಹಾಗೆ ನೀನು ಕೂಡ ನನ್ನ ತಪ್ಪುಗಳನ್ನು ಕ್ಷಮಿಸಬೇಕು. ಅದನ್ನು ನೀನು ಮಾಡಿದ ಅನುಗ್ರಹ ಅಂತ ತಿಳ್ಕೊತೇನೆ. ಅಥವಾ ನಿನಗೆ ಬೇರೆ ಯಾರಾದರೂ ಏನಾದರೂ ಅಪರಾಧ ಮಾಡಿದರೆ ಅದಕ್ಕೂ ಹೇಳು, ಅವರಿಗೂ ತಕ್ಕ ಶಿಕ್ಷೆ ಕೊಡ್ತೇನೆ. ಅಂತೂ ನಿನಗೆ ನೋವಾಗಬಾರ್ದು, ನಿನಗೆ ನೋವಾಗದೇ ಇರುವಂತೆ ನಾನು ಮಾಡ್ಕೋತೇನೆ ಅಂತ ಅವಳಿಗೆಲ್ಲ ಸಮಾಧಾನ ಹೇಳಿದೆ. ಮುಂದೆ ಅವಳು ಯಾವುದೋ ಕಾರಣಕ್ಕೆ ಇವನು ಬಿಟ್ಟು ಹೋಗಿದ್ನಲ್ಲ ಅಂತ ಅಸಮಾಧಾನ ಮಾಡ್ಕೊಂಡಿದ್ದಿರಬೇಕು. ಅವಳಿಗೂ ಸಮಾಧಾನ ಆಯಿತು. ಅವಳು ಮತ್ತೆ ಈತನ ಹತ್ತಿರ ಬಂದ್ಲು. ಇಬ್ಬರು ಮತ್ತೆ ಹಿಂದಿನಂತೆ ಏಕಾಂತದಲ್ಲಿ ಮೈ ಮರೆತರು. ದೀರ್ಘಕಾಲ ಹೋಯಿತು. ಹಗಲು ಹೋಯಿತು, ರಾತ್ರಿ ಬಂತು, ರಾತ್ರಿ ಹೋಯಿತು, ಹಗಲು ಬಂತು, ನಡೆದೇ ನಡೀತು. ಮಹಾರಹತಲ್ಪೆ ಮಹಿಷಿ ಭುಜತಲ್ಪೆ, ರಾಜವೈಭವ ವಿಕಾಸ ಬೆಲೆ ಬಾಳುವ ಹಾಸಿಗೆ ಇತ್ತು. ಆ ರಾಣಿಯ ಜೊತೆಗೆ ಮಲಗಿರ್ತಿದ್ದ. ಇಷ್ಟೆಲ್ಲ ನೋಡ್ತಿದ್ದಾಗ ಯೌವನ ಅಂತ ಅನ್ನೋದು ಒಂದು ಕ್ಷಣದಂತೆ ಕಳೆದು ಹೋಯ್ತು. ಈಗ ಬಂತು ಮುಪ್ಪು. ಅವನಿಗೆ ಆ ಹೆಂಡತಿಯಲ್ಲಿ, ಇವನ ಹೆಸರು ಪುರಂಜನ ಅಂತ, ಅವಳ ಹೆಸರು ಪುರಂಜನಿ ಅಂತ, ಅವಳಲ್ಲಿ ಒಂದು 1000 ಮಕ್ಕಳಾದ, 1100 ಜನ ಮಕ್ಕಳಾದ. ಆದ್ರೆ ಅಷ್ಟೊತ್ತಿಗಾಗಲೇ ಒಂದು ಅರ್ಧ ಆಯುಷ್ಯವೇ ಕಳೆದು ಹೋಗಿತ್ತು. ಮತ್ತು 110 ಜನ ಹೆಣ್ಮಕ್ಳು ಕೂಡ ಹುಟ್ಟಿದರು. ಶತಾನಿ ಏಕಾದಶ ವಿರಾಟಾಯುಷಃ ಅರ್ಧ ಅತ್ಯಗಾತ್. ಮುಂದೆ ಅವರಿಗೆಲ್ಲ ಮದುವೆ ಮಾಡಿಸಿದ, ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ. 106 ಮಂದಿ ಮೊಮ್ಮಕ್ಕಳು ಮರಿಮಕ್ಕಳು ದೊಡ್ಡ ಪ್ರಮಾಣದಲ್ಲಿ ಮುಂದುವರಿತು. ಮತ್ತೆ ಇಷ್ಟು ದಿವಸ ಹೆಂಡತಿ ಮಕ್ಕಳು ಅಂತ ಇಷ್ಟೇ ಮಮತೆ ಇತ್ತು. ಕ್ರಮವಾಗಿ ಮೊಮ್ಮಕ್ಕಳು ಮರಿಮಕ್ಕಳು ಅಂತ ಅವರಲ್ಲಿ ಮಮತೆ ಮುಂದುವರಿಯಿತು. ಅಭಿಮಾನ ಹೆಚ್ಚಾಗ್ತಾ ಹೋಯಿತು. ಅದರಲ್ಲೇ ಸಿಕ್ಕಾಕೊಂಡ್ಬಿಟ್ಟ. ಅಂತೂ ಸುಖದ ಅಪೇಕ್ಷೆಯಿಂದ ಏನೇನೋ ಯಜ್ಞ ಮಾಡಬೇಕು ಅಂತ ಹೋಗಿ ಸಾತ್ವಿಕ ಯಜ್ಞಗಳು, ಭಗವಂತನನ್ನ ಆರಾಧಿಸುವ ಯಜ್ಞಗಳನ್ನು ಬಿಟ್ಟು ಯಾವುದ್ಯಾವುದೋ ದುಷ್ಟ ಯಜ್ಞಗಳನ್ನೆಲ್ಲ ಮಾಡಿದ. ಅಂತೂ ಒಂದು ದಿವಸ ಅವನಿಗೂ ಅಂತ್ಯಕಾಲ ಬಂತು. ರಾಜರಿಗೆ ಇಂಥ ಏನೇನೋ ದುರಾಲೋಚನೆಗಳನ್ನು ಕೊಡುವವರೆಲ್ಲ ಇರ್ತಿರ್ತಾರೆ. ಅದರಂತೆ ಏನೇನೋ ಮಾಡಬಾರ್ದನ್ನೆಲ್ಲ ಮಾಡಿದ, ದುಷ್ಟ ಆರಾಧನೆಗಳನ್ನು ಮಾಡಿದ. ಮುಪ್ಪು ಬಂತಲ್ಲ, ಮುಪ್ಪು ಬಂದಾಗ ಅವನ ಆಸೆ ಕಡಿಮೆ ಆಗಿರಲಿಲ್ಲ, ಅನುಭವಿಸುವ ಆಸೆ ಕಡಿಮೆ ಆಗಿರಲಿಲ್ಲ, ಅದು ಅನುಭವಿಸುವ ಶಕ್ತಿ ಮಾತ್ರ ಹೋಗಿತ್ತು. ಆಗ ಅಲ್ಲೊಬ್ಬ ಗಂಧರ್ವ ಬಂದ. ಇವನಿಗೆ ವಯಸ್ಸಾಗಿದೆ. ಗಂಧರ್ವ ಒಬ್ಬ ರಾಜ ಬಂದು ಇವನ ಸಾಮ್ರಾಜ್ಯದ ಮೇಲೆ ಆಕ್ರಮಣ ಮಾಡಿದ. ಅವನ ಹೆಸರು ಚಂಡವೇಗ ಅಂತ, ಒಬ್ಬ ಗಂಧರ್ವ. ಅವನಿಗೆ ಬಲಿಷ್ಠರಾದಂತಹ 360 ಜನ
ಗಂಧರ್ವ ಸೈನಿಕರಿದ್ರು. ಯಾಕೆ 360 ಅಂತ ಹೇಳ್ತಾರೆ ಅನ್ನೋದನ್ನು ಗಮನಿಸಿರಿ. ಮತ್ತೆ ಆ ಗಂಧರ್ವರ ಜೊತೆಗೆ ಗಂಧರ್ವಿಯರೂ ಬಂದರು. ಕೆಲವರಿಗೆ ಕಪ್ಪು ಬಣ್ಣ, ಕೆಲವರಿಗೆ ಬಿಳಿ ಬಣ್ಣ. ಯಾಕೆ ಕಪ್ಪು ಅಂತ ಹೇಳ್ತಾರೆ, ಬಿಳಿ ಅಂತ ಹೇಳ್ತಾರೆ ಅನ್ನೋದನ್ನು ಗಮನಿಸಿರಿ. ಇವರೆಲ್ಲ ಈ ನಗರದಲ್ಲಿ ದಾಳಿ ಮಾಡಿ ಎಲ್ಲಾ ಸಂಪತ್ತನ್ನು ದೋಚಿದ್ರು. ಇವನು ಈ ರಾಜ ಎದ್ದು ನಿಂತು ಆ ಎಲ್ಲ ಯೋಧರ ಜೊತೆ ಯುದ್ಧ ಮಾಡಿದ. ಆದರೆ ಬಹಳ ಶಕ್ತಿ ಕ್ಷೀಣ ಆಯ್ತು ಇವನು. ಇವನೊಬ್ಬನೇ ಏನ್ ಮಾಡ್ತಾನೆ? ಆ ಪ್ರಚಂಡವಾದ ವೇಗ ಇರುವಂತಹ ಗಂಧರ್ವನ ಜೊತೆಗೆ ಹೇಗೆ ಯುದ್ಧ ಮಾಡ್ತಾನೆ? ಅಂತೂ ಮೈ ಮರೆತು ಸೋತ. ಇಂಥದೊಂದು ಕಾಲ ಬರಬಹುದು ಅಂತ ಅವನಿಗೆ ಅಂದಾಜಿರ್ಲಿಲ್ಲ. ಆ ಚಂಡವೇಗ ಅಂತಿದ್ನಲ್ಲ, ಅವನಿಗೆ ಜರ ಅಂತ ಒಬ್ಳು ಮಗಳಿದ್ಲು. ಜರ ಅಂತ ಮಗಳು. ಅವಳು ತನಗೆ ಒಬ್ಬ ವರ ಬೇಕು, ಗಂಡು ಬೇಕು ಅಂತ ಎಲ್ಲ ಕಡೆ ಓಡಾಡ್ತಿದ್ಲು. ಯಾರೂ ಅವಳನ್ನು ಒಪ್ಪಲಿಲ್ಲ. ಜರಾಳನ್ನು ಯಾರೂ ಒಪ್ಪಿರ್ಲಿಲ್ಲ. ಯಾಕೆಂದ್ರೆ ಅವಳಿಗೇನು ಸೌಂದರ್ಯ ಇರಲಿಲ್ಲ, ಅಂತಹ ಅದ್ಭುತವಾದ ವನಪು ವಯ್ಯಾರ ಏನೂ ಇರಲಿಲ್ಲ. ಅವಳು ಇವನ ಹತ್ರ ಬಂದು ನಾನು ನಿನ್ನನ್ನು ಬಯಸ್ತಿದ್ದೇನೆ, ನನ್ನನ್ನು ಸ್ವೀಕಾರ ಮಾಡು ಅಂತ ಅವಳು ಕೇಳಿದ್ಲು. ಅಲ್ಲೊಬ್ಬ ಯವನ ರಾಜ ಇದ್ದ. ಆ ಯವನ ರಾಜ ಅವಳಿಗೆ ಹೇಳಿದ, ನೀನು ಯಾರಿಗೂ ಬೇಡ ಆದವಳು, ನಿನ್ನನ್ನು ಯಾರು ಸ್ವೀಕಾರ ಮಾಡ್ತಾರೆ? ಪುರಂಜನ ಹತ್ರ ಬರಲಿಲ್ಲ ಅವಳು, ಒಬ್ಬ ಯವನ ರಾಜನ ಹತ್ರ. ಯವನ ರಾಜ ಅಂದ್ರೆ ಭಾರತ ದೇಶದ ಸನಾತನ ಧರ್ಮಕ್ಕಿಂತ ವಿರುದ್ಧವಾದ ಬೇರೆ ಧರ್ಮಗಳಲ್ಲಿರುವಂಥ ಕೆಲವು ರಾಜರು. ಅವಳ ಹತ್ರ ಹೋದ, ಅವಳು ಸ್ವೀಕಾರ ಮಾಡಲಿಲ್ಲ. ಅದಕ್ಕೆ ಅವನು ಹೇಳಿದ ಕೊನೆಗೆ, ನಿನ್ನನ್ನು ಹೀಗೆ ನೀನು ಓಡಾಡ್ಕೊಂಡು ಹೋದ್ರೆ ನಿನ್ನ ಮದುವೆ ಆಗೋದು ಕಷ್ಟ, ನಿನ್ನ ಯಾರು ಸ್ವೀಕಾರ ಮಾಡೋದು ಇಲ್ಲ. ಅದಕ್ಕೆ ನೀನು ವೃದ್ಧಾಪ್ಯ, ಯಾರ್ಯಾರಿಗೆ ಮುಪ್ಪು ಬಂದಿರ್ತದೆ, ಮುಪ್ಪು ಬರುವ ಕಾಲ ಬಂದಿರ್ತದೆ, ಅದ್ರೊಳಗೆ ಅವರ ಶರೀರದೊಳಗೆ ನೀನೇ ಹೋಗಿಬಿಡು. ನೀನೇ ಹೋಗಿ ಯಥೇಚ್ಛವಾಗಿ ವಿಹಾರ ಮಾಡು, ಯಾರೂ ನಿನ್ನ ಸ್ವೀಕಾರ ಮಾಡೋದಿಲ್ಲ. ನೋಡು, ನನಗೊಬ್ಬ ಪ್ರಜ್ವಾರ ಅಂತ ಒಬ್ಬ ಸಹೋದರ ಇದ್ದಾನೆ, ಅವನಿಗೆ ಮಕ್ಕಳಿಲ್ಲ. ಅವನು ಬೇಕಾದ್ರೆ ನೀನು ನನ್ನ ಮದುವೆ ಮಾಡ್ಕೋತಾನೆ, ನೀನು ನನಗೆ ತಂಗಿ ಆಗ್ತಿ. ನಾನು ಎಲ್ಲ ಕಡೆ ಸಂಚಾರ ಮಾಡಿ ಜಗತ್ತಿನಲ್ಲಿ ಎಲ್ಲರನ್ನೂ ಸೋಲಿಸ್ತೇನೆ. ಆ ಯವನ ರಾಜ ಇವಳಿಗೆ ಹೇಳಿದ. ಅದರಂತೆ ಅವಳು ಏನ್ ಮಾಡಿದ್ಲು, ಆ ಪ್ರಜ್ವಾರ, ಕಾಲಕನ್ಯೆ ಎಲ್ಲರೂ ಈ ಪಟ್ಟಣದ ಮೇಲೆ ದಾಳಿ ಮಾಡಿದರು. ಅಲ್ಲಿ ಸಿಗಬೇಕಾದ ಎಲ್ಲಾ ಭೋಗ ಪದಾರ್ಥಗಳು ಇದ್ದವು. ಅವಳು ಏನ್ ಮಾಡಿದ್ಲು ಅಂದ್ರೆ, ಈ ಒಂದು ಪಿಶಾಚಿ ಇದ್ದಂತೆ ಅವಳು ಎಲ್ಲಾ ಪುರುಷರ ಮೇಲೂ ಬಲಾತ್ಕಾರದಿಂದ ಪ್ರವೇಶ ಮಾಡಿದ್ಲು. ಎಲ್ಲಾ ಪುರುಷರನ್ನು ಬಲಹೀನರನ್ನಾಗಿ ಮಾಡಿದ್ಲು. ಆ ಕಡೆ ಅವಳ ಸೈನಿಕರು ಇಡೀ ಪಟ್ಟಣದ ಮೇಲೆ ದಾಳಿ ಮಾಡಿದರು. ಇವನಿಗೆ ಮತ್ತಷ್ಟು ಚಿಂತೆ ಆಯಿತು. ಆ ಕಾಲಕನ್ಯೆ ಏನಿದ್ದಲ್ಲ, ಜರ ಅನ್ನೋಳು, ಈ ರಾಜನನ್ನೂ ಬಿಡಲಿಲ್ಲ. ಇವನ ಮೇಲೂ ದಾಳಿ ಮಾಡಿದ್ಲು. ಆದ್ರೆ ಇವನಿಗೆ ಅನುಭವಿಸುವ ಆಸೆ ಮಾತ್ರ ಹೋಗಿರಲಿಲ್ಲ. ಆದ್ರೆ ಇವನ ರಾಜತ್ವ, ಇವನ ವೈಭವ, ಇವನ ಶಾಸನ ಎಲ್ಲ ಮಣ್ಣುಗೂಡಿ ಹೋಗಿತ್ತು. ಅವನ ಮಂತ್ರಿಗಳು, ಮೊಮ್ಮಕ್ಕಳು ಯಾರೂ ಅವನಿಗೇನು ಕಿಂಚಿತ್ತೂ ಬೆಲೆ ಕೊಡದಂತಾಗಿಬಿಟ್ರು. ರಾಣಿಗೂ ಕೂಡ ಹಿಂದಿನಂತೆ ಈತನ ಬಗ್ಗೆ ಪ್ರೀತಿ ಇರುವಂತೆ ಕಾಣಲಿಲ್ಲ. ಅವನ ಸ್ಥಿತಿ ಶೋಚನೀಯ ಆಯಿತು. ಏನ್ ಮಾಡಬೇಕು? ಅವರನ್ನೇ ಒಲಿಸ್ಕೋಬೇಕು ಅಂತ ಹೋದ, ಆದ್ರೆ ಅವ್ರು ಯಾರು ಒಲಿಯಲಿಲ್ಲ. ಈ ಪಟ್ಟಣವನ್ನೇ ಬಿಟ್ಟು ಹೋಗಬೇಕು ಅಂತ ಅನಿಸ್ತು ಅವನಿಗೊಂದ್ಸರಿ. ಪಟ್ಟಣವನ್ನ ಬಿಟ್ಟು ಹೋದ. ಆವಾಗ ಆ ಪಟ್ಟಣವನ್ನ ಸುಟ್ಟು ಹಾಕಿದ್ರು. ಸೇವಕರು ಎಲ್ಲರೂ ಕೂಡ ಅಲ್ಲಿಂದ ಓಡಿ ಹೋಗಿಬಿಟ್ರು. ರಾಜನಿಗೆ ಬಹಳ ಖೇದ ಅನಿಸ್ತು. ಅಸಹಾಯಕನಾಗಿ ಒಂದ್ ಕಡೆ ಅಳ್ತಾ ಕೂತಿದ್ದ, ಈಗ ನನ್ನ ಸ್ಥಿತಿ ಹೀಗಾಯ್ತಲ್ಲ ಕೊನೆ ಕಾಲಕ್ಕೆ ಅಂತ. ನನ್ನ ಹೆಂಡತಿ ಎಷ್ಟು ಪ್ರೀತಿ ತೋರಿಸಿದ್ಲು ನನಗೆ, ನಾನು ಇಲ್ಲದೆ ಹೋದ್ರೆ ಅವಳು ಹೇಗೆ ಬದುಕ್ತಾಳೋ, ಅವಳ ಗತಿ ಏನಾಯ್ತು ಅಂತೆಲ್ಲ ಚಿಂತೆ ಮಾಡಿದ. ನನ್ನ ಮಕ್ಕಳ ಮೊಮ್ಮಕ್ಕಳ ಗತಿ ಏನು, ಅವರೆಲ್ಲ ವಿಚಾರ ಮಾಡಿದರು. ಆದ್ರೆ ಅವರು ಇವನ್ನೆಲ್ಲ ಏನು ಗೋಳಾಟ ಮಾಡಿದ್ರು ಕೂಡ ಅವ್ರು ಯಾರೋ ಅವ್ರನ್ನ ಕೇಳಲೇ ಇಲ್ಲ. ಅವನನ್ನು ಎಳ್ಕೊಂಡು ಹೋದ್ರು. ಅವನೇ ಊರು ಬಿಟ್ಟು ಹೊರಗೆ ನೀವು ಹೋಗ್ಲಿಕ್ಕೆ ತಯಾರಾಗಿದ್ದ. ಅವನನ್ನ ಆ ಯವನರೆಲ್ಲ ಎಳ್ಕೊಂಡು ಹೋದ್ರು. ಆವಾಗ
ತನಗೊಬ್ಬ ಅವಿಜ್ಞಾತ ಅಂತ ಗೆಳೆಯ ಇದ್ನಲ್ಲ, ಆ ಗೆಳೆಯ ನೆನಪಾದ್ರೂ ಒಂದು ಸ್ವಲ್ಪ ಗೊಂದಲ ಚೆನ್ನಾಗಿರ್ತಿತ್ತು. ಆದ್ರೆ ಆ ಗೆಳೆಯ ನೆನಪು ಬರಲಿಲ್ಲ ಇವನಿಗೆ. ಅದು ದುರದೃಷ್ಟ. ಬೇಕಾದಷ್ಟು ಯಜ್ಞ ಏನೇನೋ ಮಾಡಿದ್ದ, ಪಶು ಹಿಂಸೆ ಮಾಡಿ ಯಜ್ಞ ಮಾಡಿದ್ದಲ್ಲ, ಅವು ಎಲ್ಲ ಈತನನ್ನು ನರಕದಲ್ಲಿ ಚೆನ್ನಾಗಿ ಹಿಂಸಿಸಿದವು. ಅದರ ಪ್ರತಿಫಲವಾಗಿ ವಿಪರೀತ ಸ್ತ್ರೀ ಸಂಘ, ಲೋಲುಪ ಜೀವನ ನಡೆಸಿದ್ರಿಂದ ಅದರ ಪರಿಣಾಮವಾಗಿ ತಾನು ವಿದರ್ಭ ದೇಶ, ಅಂದ್ರೆ ಇವತ್ತಿನ ಮಹಾರಾಷ್ಟ್ರದ ನಾಗ್ಪುರ ಇದೆಯಲ್ಲ, ಅದು ವಿದರ್ಭ ದೇಶ. ಅದರ ಸುತ್ತಮುತ್ತಲಿನ ಪ್ರದೇಶ ಅದೆಲ್ಲ ವಿದರ್ಭ. ನಾಗ್ಪುರ ರಾಜಧಾನಿ. ಅಲ್ಲೊಬ್ಬ ವಿದರ್ಭ ದೇಶದ ರಾಜ ಇದ್ದ. ಅವನ ಮನೆಯಲ್ಲಿ ವೈದರ್ಭಿ ಅಂತ ಹೆಸರಿನಿಂದ ಹುಡುಗಿಯಾಗಿ ಹುಟ್ಟಿದ. ಮೊದಲು ಹುಡುಗ ಇದ್ದವನು ಹುಡುಗಿಯಾಗಿ ಹುಟ್ಟಿದ. ಯಾಕೆಂದ್ರೆ ಸಾಯುವ ಸಂದರ್ಭದಲ್ಲಿ ರಾಣಿಯನ್ನೇ ನೆನಪು ಮಾಡ್ಕೊಂಡಿದ್ನಲ್ಲ, ಸಾಯುವ ಸಂದರ್ಭದಲ್ಲಿ ಏನು ನೆನಪು ಮಾಡ್ಕೋತೀವೋ ಅದೇ ಆಗಿ ಹುಟ್ಟುತ್ತಾನೆ ಅಂತ ಭಗವದ್ಗೀತಾದಲ್ಲೂ ಆ ವಿಚಾರ ಬಂದಿದೆ. ಅದರಿಂದ ಇವನು ತನ್ನ ಹೆಂಡತಿಯನ್ನೇ ನೆನಪು ಮಾಡ್ಕೊಂಡಿದ್ದರಿಂದ ಈಗ ಹೆಂಗಸಿ ಆಗಿ ಹುಟ್ಟಿದ. ಆಮೇಲೆ ಅವನ ಪತ್ನಿ ಏನಿದ್ಲಲ್ಲ, ಅವಳು ಪಾಂಡ್ಯರಾಜ ಅನ್ನೋ ಹೆಸರಿನಿಂದ ಗಂಡಾಗಿ ಹುಟ್ಟಿದ್ಲು. ಅವಳು ಇವರಿಬ್ರು ಪರಸ್ಪರ ಮದುವೆ ಮಾಡ್ಕೊಂಡ್ರು. ಆವಾಗ ಗಂಡು, ಈಗ ಹೆಣ್ಣು, ಈಗಿನ ಹೆಣ್ಣು ಆವಾಗಿನ ಗಂಡು, ಈ ತರ ವ್ಯತ್ಯಾಸ ಅಷ್ಟೆ. ಆ ಮಲಯಧ್ವಜ ರಾಜನಿಗೆ ವೈದರ್ಭಿಯಲ್ಲಿ ಒಬ್ಬಳು ಕನ್ಯೆ, 7 ಜನ ಮಕ್ಕಳು. ಅವರೆಲ್ಲರನ್ನು ಬೇರೆ ಬೇರೆ ದೇಶಕ್ಕೆ ಅಧಿಪತಿಗಳನ್ನಾಗಿ ಮಾಡಿದೆ. ಅವ್ರದ್ದು ವಂಶ ಮುಂದುವರಿಯಿತು. ಒಂದು ಕಾಲದಲ್ಲಿ ಆ ಮಲಯಧ್ವಜ ರಾಜ ನನಗಿದೆಲ್ಲ ಸಾಮ್ರಾಜ್ಯ ಸಾಕು, ಭೋಗ ಅಧಿಕಾರ ಎಲ್ಲ ಸಾಕು ಅಂತ ಭಗವಂತನ ಆರಾಧನೆ ಮಾಡಬೇಕು ಅಂತ ಊರು ಬಿಟ್ಟು ಹೋಗಿಬಿಟ್ಟ. ಆಗ ಇವಳು ಕೂಡ ಊರು ಬಿಟ್ಟು ಹೋದ್ಲು. ಅವಳು ತಪಸ್ಸು ಮಾಡಿದ್ಲು, ಅವನು ತಪಸ್ಸು ಮಾಡಿದ. ಆ ಥರ ದೇಹವನ್ನೆಲ್ಲ ಪರಿತ್ಯಾಗ ಮಾಡಿದರು. ತನ್ನ ಗಂಡನ ಸೇವಾ ಮಾಡಿದ್ಲು ಇವಳು ಕೊನೆ ಕಾಲದಲ್ಲಿ. ಆದ್ರಿಂದ ಇಬ್ಬರಿಗೂ ಕೂಡ ಮಾಡಿದ ದೋಷಗಳೆಲ್ಲ ಪರಿಹಾರ ಕಂಡವು. ತನ್ನ ಗಂಡ ಸತ್ತು ಹೋದಾಗ ಅವನನ್ನು ಕಳ್ಕೊಂಡು ಗೋಳಾಡಿದ್ಲು. ಎಷ್ಟು ದೀರ್ಘಕಾಲ ನಾವಿಬ್ರು ಸತಿಪತಿಯರಾಗಿ ವಾಸ ಮಾಡಿದ್ದೀವಿ, ನನಗೆ ಹೀಗೆ ಆಯ್ತಲ್ಲ ಅಂತ ಗೋಳಾಡಿದ್ಲು. ಆಗ ಅಲ್ಲೊಬ್ಬ ಜ್ಞಾನಿಯಾದ ಬ್ರಾಹ್ಮಣ ಬಂದ. ಅವನು ಇವಳಿಗೆ ಸಮಾಧಾನ ಹೇಳಿದ. ನಿನಗೇನಾದ್ರು ವಿಚಾರ ಇದೆಯೇನು? ನೀನು ಯಾರು? ವಸ್ತುತಃ ನೀನು ಯಾರು? ಮತ್ತೆ ನಿನ್ನೆದುರಿಗೆ ಸತ್ತು ಬಿದ್ದಿದ್ದಾನಲ್ಲ ಆ ಗಂಡ, ಅವನು ಯಾರು ಗೊತ್ತೇನು? ಹಿಂದಿನ ಜನ್ಮದಲ್ಲಿ ನೀನು ನನ್ನ ಜೊತೆ ಓಡಾಡ್ತಿದ್ದಿ, ನಾನು ನಿನ್ನ ಗೆಳೆಯ, ನಿನಗೇನಾದ್ರೂ ಗೊತ್ತಾ? ಅವಿಜ್ಞಾತ ಅಂತ ಒಬ್ಬ ಗೆಳೆಯ ಇದ್ನಲ್ಲ, ಆ ಗೆಳೆಯನೇ ನಾನು. ನನ್ನನ್ನು ಬಿಟ್ಟು ನೀನು ಸುಖ ಪಡಬೇಕು ಅಂತ ಭೂಮಿಗೆ ಬಂದು ಹಿಮಾಲಯ ಪರ್ವತ ಪ್ರಾಂತದಲ್ಲಿ ದಕ್ಷಿಣ ಭಾಗದಲ್ಲಿ ಒಂದು ಅರಮನೆ ಸಿಕ್ತು ನಿನಗೆ. ವಸ್ತುತಃ ನಾವಿಬ್ರು ಕೂಡ ಮಾನಸ ಸರೋವರದಲ್ಲಿ ಹಂಸಗಳಾಗಿ 2 ಪಕ್ಷಿಗಳಾಗಿ ಓಡಾಡ್ತಿದ್ದೀವಿ. ಇದ್ಯಾರು ಅಂದ್ರೆ ಜೀವ ಮತ್ತು ಪರಮಾತ್ಮ. ಈಗ ಅದರ ಸಸ್ಪೆನ್ಸ್ ಒಂದೊಂದಾಗಿ ತರ್ಕೊಂಡು ಹೋಗ್ತದೆ. ಪುರಂಜನ ಅಂದ್ರೆ ಒಬ್ಬ ರಾಜ. ಈ ಕಥೆ ನಡೆದದ್ದೂ ಹೌದು, ಅದ್ರ ಹಿಂದೆ ಒಂದು ಅಂತರಾರ್ಥ ಇರುವುದೂ ಹೌದು. ವಸ್ತುತಃ ಜೀವ ಮತ್ತು ಪರಮಾತ್ಮ ಇಬ್ರು ಕೂಡ ಹಂಸ ಪಕ್ಷಿಗಳಂತೆ ಮಾನಸ ಸರೋವರದಲ್ಲಿ ಇದ್ದಾರೆ. ಆದ್ರೆ ಈ ಜೀವ ಅದರ ಪ್ರಾರಬ್ಧ ಕರ್ಮ ಇತ್ಯಾದಿಗಳಿಗೆ ಅನುಸಾರವಾಗಿ, ಅದರ ವಿಧಿಲಿಖಿತಕ್ಕನುಸಾರವಾಗಿ ಭೂಮಿಯಲ್ಲಿ ಬಂದಿದೆ. ನಾನಾ ಥರದ ಜನ್ಮಗಳನ್ನು ತಾಳ್ತಾ ಇದೆ. ನನ್ನನ್ನು ಬಿಟ್ಟು ಭೂಲೋಕದಲ್ಲಿ ಸಂಚಾರ ಮಾಡ್ತಿದ್ದಂಥ ಒಬ್ಳು ಹೆಂಗಸು, ಅವಳು ಸೃಷ್ಟಿ ಮಾಡಿದ ಅವಳೊಂದು ಪಟ್ಟಣ ಇತ್ತು, ಅದನ್ನು ನೋಡಿದೆ. ಆ ಪಟ್ಟಣಕ್ಕೆ ಅವಳೇ ಯಜಮಾನಿಯಾಗಿದ್ದು. 7 ಮೇಲಿನ ದ್ವಾರ, 2 ಕೆಳಗಿನ ದ್ವಾರ. 2 ಕೆಳಗಿನ ದ್ವಾರ ಅಂದ್ರೆ ಮಲಮೂತ್ರ ವಿಸರ್ಜನೇಂದ್ರಿಯಗಳು. 7 ಮೇಲಿನ ದ್ವಾರ ಅಂದ್ರೆ ಕಿವಿ, ಕಣ್ಣು ಇತ್ಯಾದಿಗಳು. ಹೀಗೆ 9 ದ್ವಾರ ಇರುವ ಪಟ್ಟಣ ಅಂದ್ರೆ ಈ ದೇಹವೇ. ದೇಹದೊಳಗೆ ಬಂದ ಜೀವ ಅಂತ ಅದ್ರ ತಾತ್ಪರ್ಯ. ಮತ್ತೆ ಅಲ್ಲಿ ಅವನ ಹೆಂಡತಿ ಅಂದ್ರೆ ಯಾರು ಅಂದ್ರೆ ಬುದ್ಧಿಂತು ಪ್ರಮದಾಂ ವಿದ್ಧಿ. ನಮ್ಮ ಬುದ್ಧಿ ಇದೆಯಲ್ಲ, ಅದೇ ಹೆಂಡತಿ. ಜೀವ ಗಂಡ, ಅವನಿಗೆ ಹೆಂಡತಿ ಆ ಬುದ್ಧಿ. ಬುದ್ಧಿ ಅಥವಾ ಮನಸ್ಸು ಅಂತ ತಿಳ್ಕೋಬಹುದು. ಆ ಮನಸ್ಸಿಗೆ ದಾಸನಾಗಿ ಇವನು ಏನೇನೋ ಮಾಡ್ತಾ ಹೋಗ್ತಾನೆ. ಮನಸ್ಸನ್ನು ತನ್ನ ಹತೋಟಿಯಲ್ಲಿ ಇಟ್ಕೊಂಡು ಇವನು ಪ್ರಭುತ್ವ ಸಾಧಿಸೋದು ಬಿಟ್ರೆ, ಆ ಮನಸ್ಸೇ ಇವನ ಮೇಲೆ ದಾಳಿ ಮಾಡಿಬಿಡ್ತದೆ.
ಅದಕ್ಕೆ ಏನ್ ಬೇಕೋ ಅದನ್ನೆಲ್ಲ ಕೊಡ್ತಾ ಅವನು ಹೋಗಿಬಿಡ್ತಾನೆ. ಶಾಸ್ತ್ರಜ್ಞಾನ ಕಳ್ಕೊಂಡು ಬೇಕಾದಷ್ಟು ಭೋಗ ಭಾಗ್ಯ ಎಲ್ಲ ಅನುಭವಿಸಿ ದುಸ್ಥಿತಿಗೆ ಹೋಗಿದ್ದೆ. ಕೊನೆಗೆ ಅಂತ್ಯಕಾಲದಲ್ಲಿ ಸ್ತ್ರೀಯನ್ನೇ ನೆನಪು ಮಾಡಿಕೊಂಡ ಕಾರಣದಿಂದ ಇವತ್ತು ನಿನಗೂ ಕೂಡ ಸ್ತ್ರೀ ಜನ್ಮ ಬಂದಿದೆ. ಇದು ಯಾವುದೂ ನಿನಗೆ ಸ್ವಾಭಾವಿಕ ಅಲ್ಲ. ನೀನು ನನ್ನ ಗೆಳೆಯ. ಅವನಿಗೆ ಯಾಕೆ ಅವಿಜ್ಞಾತ ಅಂತ ಕರೀತಾರೆ ಈ ಪುರಂಜನನ ಗೆಳೆಯ ಭಗವಂತ ಅವನಿಗೆ ಅಂದ್ರೆ ಅವನು ಭಗವಂತ. ಅವನ ಸ್ವರೂಪ ಯಾರಿಗೆ ಗೊತ್ತಿದೆ? ಇಷ್ಟೆಲ್ಲ ದೀರ್ಘಕಾಲ ಪ್ರವಚನ ಮಾಡಿದ್ರು, ಪ್ರವಚನ ಕೇಳಿದ್ರು ಕೂಡ ಭಗವಂತ ನಮಗೆ ಅವಿಜ್ಞಾತನೇ, ತಿಳಿಯಲ್ಪಟ್ಟವನಲ್ಲ. ಅವನ ಸ್ವರೂಪ ಯಾವತ್ತೂ ಗೂಢವೇ. ಅದಕ್ಕಾಗಿ ಅವನ ಅವಿಜ್ಞಾತ ಅಂತ. ಇದೆಲ್ಲ ಬಂಧಕ ಪ್ರಕೃತಿಯಿಂದ ನಾನು ಮಾಡಿದ ಲೀಲಾ ಇದು. ನೀನು ನನ್ನ ಅಧೀನ, ಆದರೆ ನಿನ್ನ ವಿಧಿಲಿಖಿತಕ್ಕನುಸಾರವಾಗಿ ಹೀಗೆಲ್ಲ ಮಾಡಿದೆ. ನೋಡು, ನಿನಗೆ ತತ್ವಜ್ಞಾನ ಈಗ ಕೊಟ್ಟಿದ್ದೇನೆ ಅಂತ ಹೇಳಿದ. ಆ ಬ್ರಾಹ್ಮಣ, ಆ ಗೆಳೆಯ ಇದ್ದ ಭಗವಂತ, ಅವನೊಂದು ಬ್ರಾಹ್ಮಣನ ರೂಪದಲ್ಲಿ ಬಂದು ಉಪದೇಶ ಮಾಡಿದ್ನಲ್ಲ, ಆಗ ಇವನಿಗೆ ತತ್ವಜ್ಞಾನ ಬಂತು. ತನ್ನ ಮೂಲ ಸ್ಥಿತಿಯ ಸ್ವರೂಪ ಏನು ಅಂತೆಲ್ಲ ಗೊತ್ತಾಯ್ತು. ಅವನಿಗೆ ಸಮಾಧಾನ ಆಯಿತು. ಮುಂದೆ ಸದ್ಗತಿಗೆ ಹೋಗ್ತಾನೆ, ಮತ್ತಷ್ಟು ಸಾಧನೆ ಮಾಡಿ, ಅದು ವಿಷಯ ಬೇರೆ. ನಾರದರು ಪ್ರಾಚೀನ ಬರ್ಹಿರಾಜನಿಗೆ ಈ ಕಥೆಯೆಲ್ಲ ಹೇಳಿದರು. ಭಗವಂತನಿಗೆ ಈ ಕಥೆಯನ್ನ, ವೇದವ್ಯಾಸರು ಈ ಕಥೆಯನ್ನು ಹೇಳಬೇಕಾಗಿತ್ತು, ಶುಕಾಚಾರ್ಯ ಈ ಕಥೆಯನ್ನು ಪರೀಕ್ಷಿತನಿಗೆ ಹೇಳಬೇಕಾಗಿತ್ತು. ಆದರೆ ಯಾವತ್ತೂ ಕೂಡ ಶಾಸ್ತ್ರ ಹೇಗಿರ್ತದಂದ್ರೆ, ಇಷ್ಟು ಗೂಢವಾಗಿ ಹೇಳುವುದು ಯಾಕೆ ಅಂತ ನಮಗೊಂದು ಜಿಜ್ಞಾಸೆ ಬರ್ಬೋದು. ಶಾಸ್ತ್ರ ಯಾವತ್ತೂ ನೋಟಿಸ್ ಬೋರ್ಡ್ ಮೇಲೆ ಇರುವಂತೆ ಏನನ್ನೂ ಹೇಳೋದಿಲ್ಲ. ನಾಳೆ ಬೆಳಿಗ್ಗೆ ಎದ್ದು ಸಾಯಂಕಾಲದ ತನಕ ಕರೆಂಟ್ ಇರೋದಿಲ್ಲ, ನಳದ ನೀರಿನ ಪೂರೈಕೆ ಇರೋದಿಲ್ಲ, ಈ ವಸ್ತುವಿಗೆ 100 ರೂಪಾಯಿ ಬೆಲೆ, ಈ ವಸ್ತುವಿಗೆ 1000 ರೂಪಾಯಿ ಬೆಲೆ ಅಂತ ಸ್ಪಷ್ಟವಾಗಿ ಬರೆದಿರ್ತಾರಲ್ಲ, ಆ ಥರ ಶಾಸ್ತ್ರ ಎಲ್ಲೂ ಸ್ಪಷ್ಟವಾಗಿ ಹೇಳೋದಿಲ್ಲ. ಶಾಸ್ತ್ರದ ವಿಷಯಗಳನ್ನ ಬಹಳಷ್ಟು ಗುರುಗಳ ಮೂಲಕ ತಿಳಿದು ತಾನು ಮನನ ಮಾಡಿ ಕಷ್ಟಪಟ್ಟು ಅಧ್ಯಯನ ಮಾಡಿದಾಗಲೇ ಅದು ನಮಗೆ ತಿಳುವಳಿಕೆಗೆ ಬರಬೇಕು. ಶಾಸ್ತ್ರ ಇರೋದೇ ಆ ಥರ. ಪಾರೋಕ್ಷೇಣ ಪ್ರದರ್ಶಿನಂ ಯತ್ ಪರೋಕ್ಷ ಪ್ರಿಯೋ ದೇವೋ ಭಗವಾನ್ ವಿಶ್ವಭಾವನಃ. ಭಗವಂತ ಇಡೀ ಶಾಸ್ತ್ರವನ್ನ ಮಾಡಿ ಇಟ್ಟಿರುವುದೇ ಹೀಗೆ. ಶಬ್ದಕ್ಕೆ ಅರ್ಥ ತಿಳಿಯುತ್ತದೆ, ಆದರೆ ಅದರ ಒಳಗಿನ ಅರ್ಥ ಏನು ಅಂತ ಯಾರಿಗೂ ತಿಳಿಯೋದಿಲ್ಲ. ಹಾಗೆ ಮನುಷ್ಯನ ಸ್ಥಿತಿ ಬರ್ತದೆ. ಪುರಂಜನನ ಕಥೆ ಒಳಗೊಂದು ಅಧ್ಯಾತ್ಮ ಇದೆ. ನಾವೇ ಈ ಜೀವ ಇದ್ದಾನಲ್ಲ, ಇವನೇ ಪುರಂಜನ. ಪುರ ಅಂದ್ರೆ ಪಟ್ಟಣ, ಶರೀರವೆಂಬ ಪಟ್ಟಣ, ಇದರಲ್ಲಿ ಇದ್ದವನು ಅಂತ ಅರ್ಥ. ಕಥೆ ಕಾಲ್ಪನಿಕಲ್ಲ, ನಡೆದ ಸಂಗತಿಯೇ, ಆದರೆ ಇದರಲ್ಲಿ ಒಂದು ಅಧ್ಯಾತ್ಮವೂ ಕೂಡ ಇದೆ. ಜೀವ ಪರಮಾತ್ಮ ಇಬ್ಬರು ಕೂಡ ಎರಡು ಹಂಸ ಪಕ್ಷಿಗಳು. ನವದ್ವಾರದಿಂದ ಕೂಡಿದ ಪಟ್ಟಣ ಅಂದ್ರೆ ನಮ್ಮ ಈ ಜೀವವೇ ಅಂತ ತಾತ್ಪರ್ಯ. ಅಲ್ಲೊಂದ್ ಕಡೆ ಚಂಡವೇಗ ಅಂತ ಒಬ್ಬನ ಬಗ್ಗೆ ಬಂದಿತ್ತು. ಅವನಿಗೆ 360 ಜನ ಸಹಾಯಕರು ಅಂತ ಬಂದಿತ್ತು. 360 ದಿನಗಳು ಅಂತ ಅರ್ಥ. 360 ದಿನಗಳಲ್ಲಿ ಅರ್ಧ ಹಗಲು ಅರ್ಧ ರಾತ್ರಿ ಇರ್ತದೆ. ಅದಕ್ಕೆ ಕಪ್ಪು ಬಿಳಿ ಅಂತ ಹೀಗೆಲ್ಲ ಅದರ ತಾತ್ಪರ್ಯ. ಅದೆಲ್ಲದಕ್ಕೂ ಹಿಂದೊಂದು ಸಂಕೇತ ಇದೆ. ಉಳಿದ ಅವನು ಅನೇಕ ಪಟ್ಟಣಗಳನ್ನೆಲ್ಲ ಓಡಾಡಿದ, ಅಲ್ಲಿಯೂ ಅವನಿಗೆ ಸಮಾಧಾನ ಆಗಲಿಲ್ಲ. ಒಂದ್ಯಾವುದೋ ಪಟ್ಟಣ ಅವನಿಗೆ ಇಷ್ಟ ಆಯಿತು ಅಂತ ಬಂತಲ್ಲ, ಪ್ರಾಣಿ ಪಕ್ಷಿ ಮೀನು ಮತ್ಯಾವ್ದ್ಯಾವುದೋ ಪ್ರಾಣಿಗಳು, ಯಾವ ದೇಹದಲ್ಲೂ ಕೂಡ ಸುಖ ಪಡ್ಲಿಕ್ಕೆ ಬೇಕಾದಂಥ ಪೂರ್ಣ ಶಕ್ತಿ ಇರೋದಿಲ್ಲ. ಉಳಿದ ಪ್ರಾಣಿಗಳಿಗೆಲ್ಲ ಶಕ್ತಿ ಸೀಮಿತ ಆಗಿರುತ್ತೆ. ಆದರೆ ಮನುಷ್ಯನ ದೇಹ ಏನಿದೆ, ಇದು ಸುಖದ ಪರಾಕಾಷ್ಠೆಯನ್ನು ತಲುಪಬಹುದಾದಂತಹ ಒಂದು ಶರೀರದ ಅನುಕೂಲ ಇರುವಂಥ ಶರೀರ ಇದೆ. ಒಂದು ಕಡೆ ಅಧ್ಯಾತ್ಮದ ತುತ್ತ ತುದಿಗೆ ಇರುವಂಥ ಶಕ್ತಿನೂ ಮನುಷ್ಯನಿಗೆ ಇರೋದು, ಪ್ರಾಣಿಗಳಿಗೆ ಆಗೋದಿಲ್ಲ. ಪ್ರಾಣಿಗಳಿಗೆ ಸುಖದ ಬಯಕೆನೂ ಕಡಿಮೆ. ಎಲ್ಲಾ ಪ್ರಾಣಿಗಳು ಕೂಡ ಸಂತಾನೋತ್ಪಾದನೆಗಾಗಿ ಗಂಡು ಹೆಣ್ಣು ಸೇರ್ತವೆ. ಕೇವಲ ಮೋಜಿಗಾಗಿ ಯಾವ ಪ್ರಾಣಿಯೂ ಸೇರೋದಿಲ್ಲ. ಮತ್ತೆ ಮೋಜಿಗಾಗಿ ಯಾವ ಪ್ರಾಣಿಯೂ ಇನ್ನೊಂದು ಪ್ರಾಣಿಯನ್ನು ಕೊಂದು ತಿನ್ನೋದಿಲ್ಲ. ಮೋಜು ಮಸ್ತಿ ಇದನ್ನೆಲ್ಲ ಮಾಡುವವನು ಮನುಷ್ಯ ಒಬ್ಬನೇ. ಅದು ಅವನ ದೇಹ, ಅವನ ಮೆದುಳು ಹಾಗೆ ಅವನನ್ನ ತಯಾರು ಮಾಡಿಟ್ಟಿದೆ. ಬುದ್ಧಿ ಅಂದ್ರೆ ಪುರಂಜನನ ರಾಣಿ ಅವಳು. ಆ ಕಥೆಯನ್ನೆಲ್ಲ ನಾವು ಈ ಒಂದು ಸಂಕೇತ ಇಟ್ಕೊಂಡು ಹೇಳಿದ್ದೀವಿ. ಎರಡು ಮೂಗಿನ ಹೊರಳುಗಳು, ಬಾಯಿ, ಮೂತ್ರದ್ವಾರ, ಇದ್ರ ಮೂಲಕ ನಾವು ಹೊರಗೆ ಹೋಗುವುದು ಅಂದ್ರೆ ಏನು? ಕಣ್ಣಿನ ಮೂಲಕ ಹೊರಗೆ ಹೋಗ್ತೀವಿ ಅಂದ್ರೆ ಅದನ್ನೆಲ್ಲ ನೋಡ್ತೇವೆ. ಕಿವಿ ಮೂಲಕ ಹೊರಗೆ ಹೋಗುವುದು ಅಂದ್ರೆ ಏನೋ ಕೇಳುವುದು, ಮೂಗಿನ ಮೂಲಕ ಹೊರಗೆ ಹೋಗುವುದು ಅಂದ್ರೆ ಏನನ್ನೋ ಮೂಸೋದು. ಇದೆಲ್ಲ ಹಾಗೆ. ಕೆಳಗಿನ ಎರಡು ದ್ವಾರಗಳು ಅಂದ್ರೆ ಮಲಮೂತ್ರ ದ್ವಾರಗಳು ಅಂತ ಆ ಕಥೆಯ ಸಂಕೇತ. ಹೀಗೆ ಆ ಸಂಸಾರದಲ್ಲಿ ಸಿಕ್ಕಿಬಿದ್ದಂಥ ಜೀವ
ನಾನಾ ಥರದ ಶರೀರಗಳನ್ನು ಪಡ್ಕೋತಿರ್ತಾನೆ. ಮನುಷ್ಯನಾಗಿ ಹುಟ್ಟಿದಾಗಲೂ ಕೂಡ ಅವನಿಗೆ ಎಚ್ಚರ ಬರದೇ ಹೋದ್ರೆ ಅವನ ಗತಿ ಏನು? ಎಲ್ಲೋ ಒಂದ್ ಕಡೆ ಸ್ತ್ರೀ ಆಗ್ತಾನೆ, ಮತ್ತು ಪುರುಷನಾಗ್ತಾನೆ. ತಾನು ಹಿಂದೆ ಏನಾಗಿದ್ದೆ ಅಂತ ಗೊತ್ತಿರೋದಿಲ್ಲ, ಎಷ್ಟು ಥರದ ಸುಖ ಪಟ್ಟಿದ್ದೀನಿ ಅನ್ನೋ ಎಚ್ಚರ ಇರೋದಿಲ್ಲ. ಇಲ್ಲಿ ತುಂಬ ಸುಂದರವಾದ ಒಂದೆರಡು ಶ್ಲೋಕಗಳಿವೆ, ಅದನ್ನು ನಾವೀಗ ನೋಡಬೇಕು. ಕ್ಷುತ್ಪರೀತೋ ಯಥಾ ದೀನಃ ಸಾರಮೇಯೋ ಗೃಹಂ ಗೃಹಂ ಚರನ್ ವಿಂದತಿ ಯದ್ದಿಷ್ಟಂ ದಂಡ ಮೋದನವೇವ. ಇಲ್ಲಾರು ಒಂದು ಹಾಡು ಕೇಳಿರ್ಬೇಕು ನೀವು. ಡೊಂಕು ಬಾಲದ ನಾಯಕರೇ ನೀವೇನು ಊಟ ಮಾಡಿದಿರಿ ಅಂತ ಒಂದು ದಾಸರ ಹಾಡು. ನಾಯಕರು ಅಂದ್ರೆ ನಾಯಿ, ಡೊಂಕು ಬಾಲದ ನಾಯಿ, ನೀವೇನು ಊಟ ಮಾಡಿದಿರಿ ಅಂತ ದಾಸರು ಆ ನಾಯಿ ನೋಡಿ ಹಾಡಿದ್ದಾರೆ ಒಂದು ಹಾಡು. ಆಮೇಲೆ ಕುರುಡು ನಾಯಿತ ಸಂತೆಗೆ ಬಂತಂತೆ, ಅದು ಏತಕ್ಕೆ ಬಂತಂತೆ ಅಂತಲೂ ಕೇಳಿರ್ತೀರಿ. ಯಾವುದು ಕುರುಡು ನಾಯಿ? ನಾಯಿನ ನೋಡಿ ಹಂದಿನ ನೋಡಿ ಹಾಡು ಬರೀಬೇಕಾದ ಅವಶ್ಯಕತೆ ಏನಿತ್ತು ದಾಸರಿಗೆ? ಅದಲ್ಲ. ಕುರುಡು ನಾಯಿ ಅಂದ್ರೆ ಈ ಜೀವ, ಈ ಮನುಷ್ಯ, ಇವನೇ ಕುರುಡು ನಾಯಿ. ಸಂತೆಗೆ ಬಂದಿದೆ, ಸಂತೆಗೆ ಬರೋದು ಬಂದಿದೆ, ದಿಗ್ಭ್ರಾಂತ ಆಗಿಬಿಟ್ಟது. ಎಷ್ಟು ಥರದ ವಸ್ತುಗಳು, ಎಷ್ಟು ಏನು ತರಕಾರಿಗಳು, ಕರಿದ ತಿನಿಸುಗಳು, ಮತ್ತೇನೇನೋ ಅದು ಬೇಕು ಇದು ಬೇಕು ಅಂತ ಅಲ್ಲಿ ಓಡಾಡ್ತದೆ. ಡೊಂಕು ಬಾಲದ ನಾಯಕರು, ನಾಯಕರು ಅಂದ್ರೆ ನಾಯಿ. ಡೊಂಕು ಬಾಲ ಅಂದ್ರೆ, ಬಾಲ ಅನ್ನೋದ್ರೆ ಬುದ್ಧಿ ಅಂತ ಅರ್ಥ. ವಕ್ರ ಬುದ್ಧಿಯ ಮನುಷ್ಯ. ನಾಯಿಗೆ ಬಾಲ ಇರ್ತದಲ್ಲ, ಯಾವುದೇ ಪ್ರಾಣಿಗೆ ಬಾಲ ಅನ್ನೋದು ಅದರ ಭಾವನೆಗಳ ಸಂಕೇತ. ಇದು ನೀವೆಲ್ಲರೂ ನೋಡಿರ್ತೀರಿ. ಅದು ಪ್ರೀತಿ ತೋರಿಸುವಾಗ ಬಾಲ ಒಂಥರ ಅಲ್ಲಾಡಿಸ್ತದೆ, ಸಿಟ್ಟು ಬಂದಾಗ ಮತ್ತೊಂಥರ ಅಲ್ಗಾಡಿಸ್ತಿರ್ತದೆ, ದುಃಖ ಆದಾಗ ಮತ್ತೊಂಥರ ಅಲ್ಗಾಡಿಸ್ತಿರ್ತದೆ. ಬುದ್ಧಿ ಬಾಲ ಅನ್ನೋದು ಅದು ಭಾವನೆಗಳನ್ನು ತೋರಿಸ್ಲಿಕ್ಕಿರುವಂಥ ಒಂದು ಅಂಗ ಅದಕ್ಕೆ. ಅದರಿಂದ ಬಾಲ ಅಂದ್ರೂ ಬುದ್ಧಿ ಅಂದ್ರೂ ಒಂದೇ. ಅದರಿಂದ ಡೊಂಕು ಬಾಲದ ನಾಯಕ ಅಂದ್ರೆ ಇವನೇ, ಜೀವನೇ. ಇಲ್ಲಿ ನೋಡಿ ಹೀಗಿದೆ, ಬಡಪಾಯಿಯಾದ ನಾಯಿ ತುಂಬಾ ಹಸಿದಿತ್ತಂತೆ, ಮನೆಗಳಿಗೆ ಓಡಾಡಿತ್ತು ಯಾರು ಅನ್ನ ಹಾಕ್ತಾರೋ ಅಂತ. ಅದಕ್ಕೆ ಅದೃಷ್ಟ ಇದ್ದರೆ ಯಾರು ಹಳಸಿದ ಅನ್ನ ಹಾಕ್ತಾರೆ, ಅದಿಲ್ಲದೆ ಹೋದ್ರೆ ದಂಡಾದ್ರೂ ಕೊಡ್ತಾರೆ, 4 ಬಡ್ದು ಓಡಿಸಿಬಿಡ್ತಾರೆ, ಕಲ್ ತಗೊಂಡು ಹೊಡೆದು ಓಡಿಸಿಬಿಡ್ತಾರೆ. ಹಾಗಿದೆ ನಮ್ಮ ಸ್ಥಿತಿ. ನಮಗೆ ನಾವು ಅನ್ಕೋತೀವಿ ಅನೇಕ ಸರಿ, ನಾವು ಹೀಗೆ ಅನಿಸಿದ್ದಿದೆ ನನಗೂ ಕೂಡ. ನಾಯಿಗೆ ಮರ್ಯಾದೆ ಇರೋದಿಲ್ಲ, ಹಂದಿಗೂ ಮರ್ಯಾದೆ ಇರೋದಿಲ್ಲ, ಅಲ್ಲಿ ಓಡಾಡ್ತಿರ್ತದೆ. ನಾವು ಭಾರಿ ಮರ್ಯಾದಸ್ಥರು ಅಂತ ನಮ್ಮ ಬಗ್ಗೆ ತಿಳ್ಕೊಂಡಿದ್ದೀವಿ. ವಸ್ತುತಃ ನಮಗೂ ಕೂಡ ಏನು ಮರ್ಯಾದೆ ಇದೆ? ನಾವು ವರ್ತಿಸೋದನ್ನು ನೋಡಿದರೆ, ಸುಖಕ್ಕಾಗಿ ನಾವು ಹಪಹಪಿಸೋದನ್ನು ನೋಡಿದರೆ, ಅಧಿಕಾರಕ್ಕಾಗಿ ಹಪಹಪಿಸೋದನ್ನು ನೋಡಿದರೆ ನಮ್ಗೆ ಏನು ಮರ್ಯಾದೆ ಇದೆ ಅಂತ ಅನಿಸ್ತದೆ. ಮರ್ಯಾದೆ ಇದೆ ಅಂತ ನಾವು ತಿಳ್ಕೊಂಡಿದ್ದೇವೆ ಅಷ್ಟೇ. ನಾಯಿಗೂ ಮನುಷ್ಯನಿಗೂ ಏನೂ ವ್ಯತ್ಯಾಸ ಇಲ್ಲ. ಭಾಗವತ ಸ್ಪಷ್ಟವಾಗಿ ಹೇಳಿದೆ. ಈಗ ಅನೇಕ ಸರಿ ಬಹಳ ಕಷ್ಟ ಬಂದಿದೆ, ಇದೊಂದ್ಸರಿ ಈಗ ಕಷ್ಟಪಟ್ಟು ಬಿಟ್ರೆ ನಾಳೆ ಆರಾಮಾಗಿರ್ಬೋದು ನಾವು ಅಂತ ಏನೇನೋ ಮಾಡ್ತೇವೆ, ಓದ್ತೇವೆ, ಉದ್ಯೋಗ ವ್ಯವಹಾರ ಮಾಡ್ತೇವೆ, ಇನ್ನು ಮುಂದೆ ಜೀವನದಲ್ಲಿ ಸುಖವಾಗಿರ್ಬೋದು, ಅಂತ್ಯಕಾಲದಲ್ಲಿ ಡೆಪಾಸಿಟ್ ಮಾಡ್ಕೊಂಡು ಆರಾಮಾಗಿರ್ಬೋದು ಅಂತ. ಜೀವನದ ಸುಖ ಇದು ಹೇಗೆ ಅಂದ್ರೆ, ಜೀವನದ ದುಃಖ ಹೇಗೆ ಅಂದ್ರೆ, ತಲೆ ಮೇಲೆ ಒಂದು ದೊಡ್ಡ ಭಾರ ಹೊತ್ಕೊಂಡು ಓಡಾಡ್ತಿದ್ದೆ. ಈ ಭಾರ ಕಳ್ಕೋಬೇಕು ಅಂತ ಅವನು ಏನ್ ಮಾಡ್ತಾನೆ, ಅದನ್ನ ಹೆಗಲ ಮೇಲೆ ಇಟ್ಕೋತಾನೆ. ಭಾರ ಅಲ್ಲಿದ್ದದ್ದು ಇಲ್ಲಿ ಬಂತಷ್ಟೇ, ನೋವು ಟ್ರಾನ್ಸ್ಫರ್ ಆಯ್ತಲ್ಲ, ಆವಾಗ ಇನ್ನು ಸ್ವಲ್ಪ ರಿಲೀಫ್ ಆಗ್ತದೆ. ನೋವು ಹೋಗ್ಲಿಲ್ಲ, ಹೋಗುವುದು ಅಲ್ಲೇ ಇದೆ. ಇದು ಹೋಗುವುದು ಅಂದ್ರೆ ಭಗವಂತನ ಕಂಡಾಗಲೇ ಹೋಗೋದು. ಸುಮ್ಮನೆ ಅನಿಸ್ತದೆ ಅಷ್ಟೇ. ಹಾಗೆ ದುಃಖ ಅಂತೂ ಇದ್ದೇ ಇರ್ತದೆ, ನೀವು ಏನ್ ಮಾಡಿದ್ರು ದುಃಖ ಹೋಗೋದಿಲ್ಲ. ದುಃಖ ಹೋಗಬೇಕು ಅಂದ್ರೆ ಒಂದೇ ಮಾರ್ಗ, ಭಗವಂತನನ್ನು ಸಾಕ್ಷಾತ್ಕರಿಸ್ಕೊಂಡು ಅವನ ಸಾನ್ನಿಧ್ಯವನ್ನು ತಲುಪುವುದೇ ಒಂದೇ ದೊಡ್ಡ ಒಂದು ಅನುಕೂಲ. ಅದನ್ನು ಮಾಡಿದ್ರೇ ಅನುಕೂಲ. ಇದು ಈ 29ನೇ ಅಧ್ಯಾಯದಲ್ಲಿ ಕೆಲವು ತುಂಬಾ ಸುಂದರವಾದ ಶ್ಲೋಕಗಳಿವೆ. ಆ ಶ್ಲೋಕಗಳನ್ನ ಈ ತರ ಇಲ್ಲಿ ಹೇಳಿದೆ. ಅಲ್ಲಿರೋ ಎಲ್ಲಾ ಶ್ಲೋಕಗಳನ್ನು ಹೇಳ್ತಿಲ್ಲ, ಸಾರಾಂಶದ ರೂಪದಲ್ಲಿ ನಮಗೆ ಸಿಕ್ಕಿರುವಂತಹ ಶ್ಲೋಕಗಳನ್ನ ಅದನ್ನ ಮಾತ್ರ ಹೇಳ್ತಿದ್ದೇನೆ. ಅದಕ್ಕಾಗಿ ಸಾಧಕ ಮಾಡಬೇಕೇನು? ಭಗವಂತನಲ್ಲಿ ಭಕ್ತಿ ಮಾಡಬೇಕು. ಭಗವಂತನಲ್ಲಿ ಭಕ್ತಿ ಮಾಡುವುದೊಂದೇ ಮಾರ್ಗ, ಅದು ಬಿಟ್ಟು ಬೇರೆ ಏನು ಮಾರ್ಗವೂ ಕೂಡ ಇಲ್ಲ. ಇಲ್ಲೊಂದು ಕಥೆ ಹೇಳ್ತಾರೆ, ಭಾಗವತದಲ್ಲೇ ಆ ಕಥೆ ಇದೆ. ಒಂದು ಹೂದೋಟ, ಅಲ್ಲೊಂದು ಜಿಂಕೆ, ಅದ್ರ ಜೊತೆಗೆ ಒಂದು ಹೆಣ್ಣು ಜಿಂಕೆ ಸಣ್ಣ ಸಣ್ಣ ಹುಲ್ಲುಗಳನ್ನೆಲ್ಲ ಮೇಯ್ತಾ ಇದೆ. ದುಂಬಿಗಳು ಅಲ್ಲೆಲ್ಲ ಓಡಾಡ್ತಿವೆ, ಅದರ ಮೋಹಕವಾದ ವಾತಾವರಣ. ಅಲ್ಲಿ ಮುಂದೊಂದು ಕಡೆ ತೋಳಗಳಿವೆ. ಆ ತೋಳಗಳು ಕಣ್ಣಿಗೆ ಕಾಣಿಸೋದಿಲ್ಲ ಈ ಜಿಂಕೆಗೆ, ಯಾಕಂದ್ರೆ ಹುಲ್ಲು ಮೇಯೋದ್ರಲ್ಲೇ ಇವು ಆಸಕ್ತ ಆಗಿವೆ. ಹಿಂದ್ಗಡೆ ಒಬ್ಬ ಬೇಡ್ರವನಿದ್ದಾನೆ, ಅವನು ಯಾವಾಗ ಬಾಣ ಹೊಡಿತಾನೋ ಗೊತ್ತಿಲ್ಲ. ಏನದು? ಹೂದೋಟ ಅಂತಿದೆಯಲ್ಲ, ಅದೇ ಈ ಅರಮನೆ. ಹೂ ಅಂದ್ರೆ ಸ್ತ್ರೀಯರು,
ಅದರ ಅರ್ಥ ಹೀಗೆ. ನಾಲಿಗೆಗೆ ಒಂದೇನೋ ಬೇಕನ್ನಿಸ್ತದೆ, ಮತ್ತೆ ಕಿವಿಗೆ ಇನ್ನೊಂದೇನೋ ಬೇಕನ್ನಿಸ್ತದೆ. ಎಲ್ಲವನ್ನು ಹೀಗೆ ಸುಖ ಪಡ್ತೀವಿ ಅಂತ ಅಂದ್ಕೊಂಡು ಅವನು ಪ್ರಯತ್ನ ಪಡ್ತಾನೆ ಇರ್ತಾನೆ. ಹಿಂದೆ ಮೃತ್ಯು ಸಾವು ಅನ್ನೋ ಬೇಟೆಗಾರ ಇದ್ದಾನೆ, ಬಾಣ ಹೊಡೆದು ಕಾಯ್ತಾನೆ. ಮುಂದೆ ತೋಳಗಳಿವೆ. ಯಾರು ತೋಳಗಳು ಅಂದ್ರೆ ಹಗಲು ರಾತ್ರಿ. ಹಗಲು ಬಂದ್ರು ಅದೊಂದು ತೋಳ, ರಾತ್ರಿ ಬಂದ್ರು ಅದೊಂದೊಂದು ತೋಳ. ಈ ಎಲ್ಲ ತೋಳಗಳು ನಾವು ಎಷ್ಟು ಸಲ ಅಂದ್ಕೊಂಡಿದ್ವಿ ಇಲ್ಲಿವರೆಗೆ ನಿಮ್ದು ಆಯುಷ್ಯದ 2 ಭಾಗ ಕಳೆದಿದೆ, ಇನ್ನೊಂದು ಭಾಗ ಉಳಿದಿದೆ ಅಂತ. ಆ ಇನ್ನೊಂದು ಭಾಗದಲ್ಲಿ ಹೋಗಿ ಕೆಲವು ದಿವಸ ಕಳೆದಾಯ್ತು, ಈಗ ಕೆಲವು ವರ್ಷಗಳು ಕಳೆದಾಯ್ತು. ಒಂದು ಹಗಲು ಬಂದ್ರೆ ಒಂದು ತೋಳ ಬಂದಂತೆ, ಇನ್ನೊಂದು ರಾತ್ರಿ ಬಂದ್ರೆ ಮತ್ತೊಂದು ತೋಳ. ಒಂದು ದಿವಸ ಲೆಸ್ ಆಯ್ತಲ್ಲ. ಏನಾದರೂ ಅದನ್ನೊಂದಿಷ್ಟು ಸಾರ್ಥಕವಾಗಿ ಕಳೆದ್ರೆ ಅದಕ್ಕೊಂದಿಷ್ಟು ಬೆಲೆ, ಇಲ್ಲದೆ ಹೋದ್ರೆ ಹೋದದ್ದು ಹೋಯ್ತೆ. ಹೀಗೆ ಇಷ್ಟು ಜೀವನ ಅಸ್ಥಿರ ಆಗಿದೆ. ಆದ್ರಿಂದ ಸಾಧಕ ಏನ್ ಮಾಡ್ಬೇಕು? ನಾರದರು ಹೇಳ್ತಾರೆ ಇದನ್ನೆಲ್ಲ. ಭಗವಂತನ ಸಾಕ್ಷಾತ್ಕಾರಕ್ಕಾಗಿ ಹಂಬಲಿಸ್ಬೇಕು, ಅವನ ಭಕ್ತಿಯನ್ನ ಪಡೆಯುವ ಪ್ರಯತ್ನ ಪಡಬೇಕು. ಇದು ಆ 29ನೇ ಅಧ್ಯಾಯದಲ್ಲಿ ಬರುವಂತಹ ವಿಚಾರ. ಈ ಪುರಂಜನನ ಕಥೆಯನ್ನ ಯಾರು ಶ್ರವಣ ಮಾಡ್ತಾರಲ್ಲ ಅವ್ರಿಗೇನು ಫಲ ಅಂದ್ರೆ ಮತ್ತೆ ಸಂಸಾರದಲ್ಲಿ ಬರೋದಿಲ್ಲ. ಇದು ಒಂದ್ಸರಿ ಕೇಳಿದ್ರಿಂದ ಆಗೋದಲ್ಲ, ಅನೇಕ ಬಾರಿ ಇದನ್ನು ಕೇಳ್ತಿರ್ಬೇಕು. ನಾಸ್ಮಿನ್ ಭವೇ ಭ್ರಮತಿ ಮುಕ್ತ ಸಮಸ್ತ ಬಂಧ. ಮನಸ್ಸು ನಿರ್ಮಲ ಆಗ್ತದೆ. ಭಗವಂತನ ಗುಣಗಾನ ಆದ್ರಿಂದ ಕೀರ್ತ್ಯಮಾನ ಅಧಿಗಚ್ಚಿತಿ ಪಾರಮೇಷ್ಠ್ಯಂ. ಗುರುವಾದವನೊಬ್ಬ ಹೇಳ್ತಿದ್ರೆ ಅದನ್ನು ಕುತ್ಕೊಂಡು ಕೇಳಿದ್ರೆ ಅದರಿಂದ ಅದ್ಭುತವಾದ ಫಲ ಇದೆ. ನಾನು ಇದನ್ನು ನಮ್ಮ ಗುರುಗಳ ಮೂಲಕ ಕೇಳಿದೆ ಅಂತಾರೆ ನಾರದರು. ಅದು ಆ 29ನೇ ಅಧ್ಯಾಯ. ಮುಂದೆ 30ನೇ ಅಧ್ಯಾಯ ಮತ್ತೆ 31ನೇ ಅಧ್ಯಾಯದಲ್ಲಿ ಹೀಗೆ ತತ್ವೋಪದೇಶಕವಾದಂಥ ಕಥೆಗಳೇನಿಲ್ಲ, ಕೆಲವು ಇತಿಹಾಸಗಳಿವೆ. ಅದರಿಂದ ಅವನ್ನೆಲ್ಲ ಈಗ ನಾನು ಬಿಟ್ಟಿರ್ತೇನೆ. ಪ್ರಾಚೇತಸರು ಅನ್ನುವರ ಕಥೆ ಇದೆ. ಅವರಿಗೆ ಭಗವಂತ ಅನುಗ್ರಹ ಮಾಡಿದ ಕಥಾ ಆ 30 ಮತ್ತು 31ನೇ ಅಧ್ಯಾಯದಲ್ಲಿ ಕಾಣಿಸ್ತದೆ. ಈ ಮೈತ್ರೇಯ ವಿದುರನಿಗೆ ಕಥೆ ಹೇಳ್ತಾ ಇದ್ರು. ಆ ಕಥೆಯನ್ನೆಲ್ಲ ಕೇಳಿ ಮುಂದೆ ನಿನಗೆ ಪ್ರಿಯವೃತ ರಾಜನ ಕಥೆ ಹೇಳುವವನಿದ್ದೇನೆ 5ನೇ ಸ್ಕಂದದಲ್ಲಿ ಅಂದ್ರು. ಮೈತ್ರೇಯರು ಇಷ್ಟೆಲ್ಲ ಹೇಳಿದ್ರಲ್ಲ, ವಿದುರನಿಗೆ ಭಾರಿ ಆನಂದ ಆಗಿಬಿಡ್ತು. ಇಷ್ಟು ತತ್ವಜ್ಞಾನ ಕೊಟ್ರಲ್ಲ ಇವರು ಅಂತ. ಅವನೇನ್ ಮಾಡಿದ? ಪ್ರವೃದ್ಧ ಭಾವಾಶ್ರು ಕಲಾಕುಲೋ ಮುನೇಹೆ ದಧಾರ ಮೂರ್ಧಾ ಚರಣಂ ಹೃದಾಹರೇಹೆ. ಅವ್ರ ಹತ್ರ ಹೋಗಿ, ಮೈತ್ರೇಯರ ಹತ್ರ ಹೋಗಿ ಅವ್ರ ಕಾಲು ತಗೊಂಡು ತನ್ನ ತಲೆ ಮೇಲೆ ಇಟ್ಕೊಂಡ ತಾನೇ. ಅವರು ಇರ್ಲಿಲ್ಲ, ಇವನಿಗೆ ತಡೆದಕ್ಕಾಗದೆ ಅವರ ಪಾದವನ್ನು ತಲೆಯ ಮೇಲೆ ಇಟ್ಕೊಂಡ, ಭಗವಂತನ ಪಾದವನ್ನು ಹೃದಯದಲ್ಲಿ ಇಟ್ಕೊಂಡ. ಹೇಳಿದ, ಮಹಾಯೋಗಿಗಳು ನೀವು, ಅಜ್ಞಾನದ ಒಂದು ದಡದಲ್ಲಿ ನಾನಿದ್ದೆ, ಇನ್ನೊಂದು ದಡ ನೀವು ತೋರಿಸಿದ್ದೀರಿ, ಅಲ್ಲಿ ಭಗವಂತ ಇದ್ದಾನೆ ಅಂತ ಅವರಿಗೆ ನಮಸ್ಕಾರ ಮಾಡಿ ಇನ್ನ ಅವರ ಸಮ್ಮತಿ ತಗೊಂಡು ಹಸ್ತಿನಾವತಿ ಹೊರಟ. ಯಾಕಂದ್ರೆ ಮೇಲಿನ ಮೇಲೆ ಹಸ್ತಿನಾವತಿಗೆ ಬರ್ತಿದ್ದ ಅವನು ಪಾಂಡವರನ್ನು ಭೇಟಿ ಆಗಬೇಕು ಅಂತ. ಅಲ್ಲಿಗೆ 4ನೇ ಸ್ಕಂಧ ಸಮಾಪ್ತ ಆಗ್ತದೆ. ಈ ಅನೇಕ ರಾಜರ ಕಥೆ ಇಲ್ಲಿ ಬಂದಿದೆಯಲ್ಲ, ಇದನ್ನೆಲ್ಲ ಕೇಳುವವನು ಆಯುಷ್ಯ ಧನ ಎಲ್ಲನೂ ಪಡ್ಕೋತಾನೆ, ಸದ್ಗತಿಯನ್ನು ಪಡಿತಾನೆ ಅಂತ ಆ 4ನೇ ಸ್ಕಂಧದ ಒಂದು ಶ್ರವಣದ ಫಲ. ಪದ್ಮಪುರಾಣದಲ್ಲಿ ಬಂದಿರುವಂತೆ ಇದರ ಶ್ರವಣದ ಫಲ ಏನು ಅಂತ ನಾವು ಒಂದು ಬಾರಿ ನೋಡಬೇಕು. ಎಂಥ ಕೃತಜ್ಞ, ಇನ್ನೊಬ್ಬರು ಮಾಡಿದ ಉಪಕಾರವನ್ನು ನೆನಪು ಮಾಡ್ಕೊಳ್ಳಿರುವಂಥ ದುಷ್ಟನೂ ಕೂಡ ಪಾಪವನ್ನು ಕಳ್ಕೊತಾನೆ. ಮಥುರಾ ಪಟ್ಟಣದಲ್ಲಿ ಸುಯಜ್ಞ ಅಂತ ಒಬ್ಬ ರಾಜ ಇದ್ದ. ಎಲ್ಲೋ ಬೇಟೆಗೆ ಹೋಗಿದ್ದ, ಅಲ್ಲಿ ಅನೇಕ ಪ್ರಾಣಿಗಳನ್ನು ಸಂಹಾರ ಮಾಡಿದ. ರಾತ್ರಿ ಹೊತ್ತಿ ಒಂದು ಆಶ್ರಮಕ್ಕೆ ಬಂದ. ಅಲ್ಲೊಬ್ರು ಸುದೇವ ಅಂತ ಋಷಿಗಳು, ಅವ್ರು ಸತ್ಕಾರ ಮಾಡಿದ್ರು. ಮಧ್ಯರಾತ್ರಿ ಇವನು ಮಲಗಿದ್ದಾಗ ಹಾವು ಕಚ್ಚಿ ಸತ್ತೋಗಿಬಿಟ್ಟ. ಆವಾಗ ಅವನ ಸೈನ್ಯಕ್ಕೆಲ್ಲ ಭಾರಿ ಖೇದ ಆಯಿತು, ರಾಜನನ್ನು ಕಳ್ಕೊಂಡು. ಆವಾಗ ಋಷಿಗಳು ಏನ್ ಮಾಡಿದ್ರು, ಒಂದಿಷ್ಟು ಮಂತ್ರಿಸಿದ ನೀರನ್ನು ತಗೊಂಡು ಅವನ ಮೇಲೆ ಸಿಂಪಡಿಸಿದ್ರು. ರಾಜ ಎದ್ದನಂತೆ. ಮುಂದೆ ರಾಜ ಋಷಿಗಳಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡು ಕಾಡಿಗೆ ತನ್ನ ಅರಮನೆಗೆ ಹೋದ. ಅವರನ್ನೇ ಕರೆಸಿ, ಎಲ್ಲ ಋಷಿಗಳನ್ನು ಕರೆಸಿ ಯಜ್ಞ ಮಾಡಿಸಿದ. ಸುದೇವ ಋಷಿಗಳು ಬಂದರು. ಈ ಸುದೇವ ಋಷಿ ನನ್ನನ್ನು ಸತ್ತು ಹೋದವನ್ನು ಬದುಕಿಸಿದ್ದಾರೆ ಅನ್ನುವ ಕೃತಜ್ಞತೆ ಬೇಕಲ್ಲ ಇವನಿಗೆ, ಇವನು ಮಾತೇ ಆಡಲಿಲ್ಲ ಅವ್ರ ಜೊತೆ. ಬೋದು ಯಾರನ್ನೋ ಬ್ರಾಹ್ಮಣರನ್ನು ಕರೆಸಿ ಯಜ್ಞ ಮಾಡಿಸಿದ್ದ. ಅವರಿಗೆ ಅವಮಾನ ಆಗಿ ತಮ್ಮ ಊರಿಗೆ ಹೋಗಿಬಿಟ್ರು. ಅವಮಾನ ಮಾಡಿದ್ರಿಂದ ಇವನಿಗೆ ಯಜ್ಞ ಮಾಡಬೇಕಾಗಿತ್ತು, ಯಜ್ಞದ ಫಲವೇ ಸಿಗಲಿಲ್ಲ ಇವನಿಗೆ.
ಬಂದಿದ್ದು ಬ್ರಾಹ್ಮಣರಿಗೂ ಸಿಟ್ಟು ಬಂತು. ನಮ್ಮನ್ನೆಲ್ಲ ಗೌರವಿಸಿದ್ದಿ ಅದೆಲ್ಲ ಸರಿ, ಆದರೆ ಆ ದೊಡ್ಡ ಋಷಿಗಳಿಗೆ ನೀನು ಅಗೌರವ ತೋರಿಸಿದೆಯಲ್ಲ ಅಂತ ಅವ್ರಿಗೂ ಕೋಪ ಬಂತು, ಹೊರಟೋಗ್ಬಿಟ್ರು. ಇವನು ಯಾವುದೋ ನೀಚ ಜನ್ಮ ತಾಳಿದ, ಕುಷ್ಠರೋಗ ಬಂತು, ಮೈಯೆಲ್ಲ ದುರ್ವಾಸನೆ ಅಂತ ಹೀನ ಜನ್ಮ ಬಂದ್ಬಿಡ್ತು. ಆದರೆ ದೈವೇಚ್ಛೆಯಿಂದ ಕುರುಕ್ಷೇತ್ರಕ್ಕೆ ಹೋದ. ಕುರುಕ್ಷೇತ್ರದಿಂದ ಕೌರವ ಪಾಂಡವರು ಯುದ್ಧ ಮಾಡಿದ ಜಾಗ. ಅಲ್ಲಿ ದೇವಲ ಅಂತ ಋಷಿ ಭಾಗವತದ 4ನೇ ಸ್ಕಂದ ಪ್ರವಚನ ಮಾಡ್ತಿದ್ರು. ಅದನ್ನು ಕೇಳಿ ಕೊನೆಗೆ ಅಂತ್ಯವೂ ಬಂತು, ಸತ್ತ. ಮುಂದೆ ಅವನನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಒಂದು ದೇವಲೋಕದಿಂದ ವಿಮಾನವೂ ಬಂತು. ಅದನ್ನು ಏರಿ ಸದ್ಗತಿಯನ್ನು ಪಡೆದ ಅಂತ ಪದ್ಮಪುರಾಣದಲ್ಲಿ ವರ್ಣನೆ ಇದೆ. ಅಲ್ಲಿಗೆ ಈ 9ನೇ ದಿವಸ ನಾವಿವತ್ತು 4ನೇ ಸ್ಕಂದದ ಶ್ರವಣ ಮಾಡಿ ಮುಗಿಸಿದ್ದೀವಿ. ಈ ಭಾಗ ಇಲ್ಲಿಗೆ ಸಮಾಪ್ತ ಆಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿಕೋ ಇನ್ನು ಹೃಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣಮಸ್ತು.